सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्. ಶತ್ರುಗಳನ್ನ ಗೆಲ್ಲಬಹುದು ಎನ್ನುವುದಾಗಿ ಹೇಳುತ್ತಾರೆ. ಸಕಲ ಶತ್ರುಗಳನ್ನ ಗೆಲ್ಲುವುದಕ್ಕೆ ಸಮರ್ಥವಾದಂತಹ ನಾಮ ಇದು ವಿಶುದ್ಧಿ ಚಕ್ರ ನಿಲಯ. ವಿಶುದ್ಧಿ ಚಕ್ರ ಅನ್ನುವುದನ್ನ ಆಕಾಶ ತತ್ವ ಅಂತ ಹೇಳಿಕೊಂಡಿದ್ದೇವೆ. ಆಕಾಶ ಯಾವುದನ್ನೂ ಅಂಟಿಕೊಳ್ಳಲ್ಲ ಅನ್ನುವ ಭಾಗವನ್ನು ಕೂಡ ನಿನ್ನೆ ನಾವು ನೋಡ್ಕೊಂಡ್ವಿ. ಅಂದ್ರೆ ಯಾವುದರ ಸ್ಪರ್ಶವೇ ಆಗದೇ ಇದ್ದಾಗ ಶತ್ರು ಅನ್ನುವ ಬಾಧೆಯಾದರೂ ನಮಗೆ ಎಲ್ಲಿಂದ ಆಗುತ್ತೆ? ಯಾವಾಗ ನಾನು ನನ್ನದು ಅಂತ ಇದೆ ಆಗ ತಾನೇ ಶತ್ರು ಅನ್ನೋದು. ಶತ್ರು ಯಾರಾಗುತ್ತಾನೆ? ನನಗೆ ಸಂಬಂಧಪಟ್ಟಿದ್ದನ್ನ ತಗೊಂಡು ಬಿಡ್ತಾನೆ, ಕಿತ್ಕೊಂಡ್ಬಿಡ್ತಾನೆ ಅನ್ನುವಾಗ ಅವನು ಶತ್ರುವಾಗುತ್ತಾನೆ. ನಾನು ಅನ್ನೋದು ಏನಾಯ್ತು? ಒಂದು ಪರಿಮಿತಿ ಆಯ್ತು, ಪರಿಚ್ಛಿನ್ನ ಆಯ್ತು. ಅಂದ್ರೆ ಒಂದು ಬಾರ್ಡರ್ ಹಾಕೊಂಡಿದೆ. ಆಕಾಶಕ್ಕೆ ಬಾರ್ಡರ್ ಏನಿದೆ? ಯಾವ ಒಂದು ಆದಿ ಅಂತ್ಯಗಳಿಲ್ಲದಂತ ಒಂದು ತತ್ವ ಆಕಾಶ ತತ್ವ. ಆದ್ರಿಂದ ವಿಶುದ್ಧಿ ಚಕ್ರ ಅನ್ನುವುದನ್ನ ಪರಿಭಾವಿಸ್ತಾ ಇದ್ದಂತೆ ನಮ್ಮಲ್ಲಿ ಏನು ಬಾಧೆ ಕೊಡುವುದಿಲ್ಲ. ಅದು ವಿಶುದ್ಧಿ ಚಕ್ರ ಎನ್ನುವುದು ಯಾರನ್ನೇ ಶತ್ರು ಎನ್ನುವ ಭಾವದಿಂದ ನಾವು ಕಾಣದೇ ಇರುವಂತೆ ಮಾಡುತ್ತೆ. ಹಾಗಾಗಿ ಶತ್ರು ಇಲ್ಲದೆ ಇದ್ದ ಮೇಲೆ ಶತ್ರುವನ್ನ ಸೋಲಿಸೋದು ಗೆಲ್ಲೋದು ಅನ್ನೋ ವಿಷಯವೇ ಇಲ್ಲ. ಆದ್ರಿಂದ ವಿಶುದ್ಧಿ ಚಕ್ರ ನಿಲಯ ಎಂಬುದು ಶತ್ರುಂಜಯಾತ್ಮಕವಾದಂತಹ ಒಂದು ತತ್ವದಿಂದ ಕೂಡಿರುವ ಮಂತ್ರ ಅನ್ನೋದಾಗಿ ಹೇಳುತ್ತಾರೆ. ವಿಶುದ್ಧಿ ಚಕ್ರ ಅನ್ನುವುದು ಕಂಠಕೂಪದಲ್ಲಿದೆ. ಅಲ್ಲಿ ತಾಯಿ ಹೇಗಿದ್ದಾಳೆ ಅಂದ್ರೆ ರಕ್ತ ವರ್ಣ, ಕೆಂಪು ಬಣ್ಣದಿಂದ ಕೂಡಿದ್ದಾಳೆ. ಇಲ್ಲಿ ಮುಂದೆ ಕೂಡ ತಿರ್ಗಾ ರಕ್ತವರ್ಣ, ಎಲ್ಲಿ ಮಣಿಪುರ ಅಬ್ಜ ನಿಲಯ ಆದ್ಮೇಲೆ ರಕ್ತವರ್ಣ ಅಂತ ಹೇಳೋದ್ರಿಂದ ಕೆಲವರು ಏನ್ ಮಾಡ್ತಾರೆ, ಎರಡು ಸಲಿ ರಕ್ತ ಇದೆಯಲ್ಲ ಅದಕ್ಕೆ ಅರಕ್ತವರ್ಣ ಅಂತ ಅಥವಾ ಆರಕ್ತವರ್ಣ ಅನ್ನುವುದಾಗಿ ಇಲ್ಲಿ ನಾಮದಲ್ಲೂ ಕೆಲವರು 2 ಎಸ್ ಹಾಕಿದ್ದಾರೆ. ಏನು ವಿಶುದ್ಧಿ ಚಕ್ರ ನಿಲಯ ಆದ್ಮೇಲೆ ಆರಕ್ತವರ್ಣ ಕೆಲವು ಜಾಗದಲ್ಲಿ ಇದೆ. ಅಂದ್ರೆ ಅರಕ್ತವರ್ಣ ಆರಕ್ತವರ್ಣ ಅದು ಹೇಳ್ಕೊಂಡ್ರೂ ತೊಂದರೆ ಇಲ್ಲ. ಆದರೆ ಹಾಗೇನು ವಿಭಾಗ ಮಾಡಿಕೊಳ್ಳದೆ ಗಮನಿಸಬಹುದು. ಇಲ್ಲಿ ರಕ್ತವರ್ಣ ಅಂದಾಗ ಕೆಂಪಾದಂತ ಒಂದು ಬಣ್ಣ. ಆ ಕೆಂಪಾದ ಬಣ್ಣ ಏನನ್ನ ತೋರಿಸುತ್ತೆ? ಪ್ರೀತಿ ಅನ್ನುವುದನ್ನ ತೋರಿಸುತ್ತೆ. ಕೆಂಪು ಬಣ್ಣ ಪ್ರೀತಿಯನ್ನ ತೋರಿಸುತ್ತೆ. ಇಲ್ಲಿ ಮತ್ತೆ ಆಕಾಶ ನಿಲಯ ಅಂತ ಹೇಳಿದ ಮೇಲೆ ಯಾರನ್ನ ಪ್ರೀತಿಸೋದು, ಯಾರನ್ನ ಪ್ರೀತಿಸದೇ ಇರೋದು ಅಂದ್ರೆ ಪ್ರೀತಿಗೆ ಇಲ್ಲಿ ವಿಭಾಗ ಇಲ್ಲ, ವಿಭಜನೆ ಇಲ್ಲ. ಅಂದ್ರೆ ನನ್ನ ಅನ್ನುವಂಥ ಭಾಗ ಇಲ್ಲ. ಯಾಕೆ? ಆಕಾಶ ಸರ್ವವ್ಯಾಪಕವಾಗಿದೆ. ಆಕಾಶದ ವ್ಯಾಪ್ತಿ ಇಲ್ಲದಂತಹ ಅಣುವೂ ಇಲ್ಲ. ಆದ್ದರಿಂದ ಈ ರಕ್ತವರ್ಣ ಎಂಬುದು ಏನನ್ನ ತೋರಿಸುತ್ತೆ? ತಾಯಿ ಎಲ್ಲರನ್ನ ಪ್ರೀತಿಸ್ತಾಳೆ. ತಾಯಿಗೆ ಪ್ರೀತಿ ಪಾತ್ರರಾಗದ ವಸ್ತು ಪ್ರಾಣಿ ಯಾವುದೂ ಇಲ್ಲ ಅನ್ನುವುದು ತಾಯಿಯ ಈ ರಕ್ತವರ್ಣ ಎಂಬ ನಾಮ ನಮಗೆ ತೋರಿಸಿಕೊಡುತ್ತೆ. ಮತ್ತೆ ಇದರ ಜೊತೆಯಲ್ಲಿ ರಕ್ತವರ್ಣ ಆದ್ಮೇಲೆ ವಿಶುದ್ಧಿ ಚಕ್ರ ನಿಲಯ ರಕ್ತವರ್ಣ. ಆಮೇಲೆ ಅವಳು ಯಾವ ರೀತಿ ಇದ್ದಾಳೆ, ಯಾವ ಆಯುಧಗಳನ್ನ ಹಿಡಿದಿದ್ದಾಳೆ? ಖಟ್ವಾಂಗಾದಿ ಪ್ರಹರಣ, ಖಟ್ವಾಂಗ ಮೊದಲಾದ ಆಯುಧಗಳನ್ನ ಹಿಡಿದಿದ್ದಾಳೆ. ಮೊದಲಾದ ಅಂದ್ರೆ ಯಾವುದು? ಖಟ್ವಾಂಗ ಅನ್ನುವ ಆಯುಧವನ್ನ ವರ್ಣನೆ ಮಾಡ್ತಾರೆ. ಅದು ಹೇಗಿರುತ್ತೆ ಅಂದ್ರೆ ಒಂದು ಕೋಲಿದ್ರೆ ಕೋಲು ತುದಿಯಲ್ಲಿ ಒಂದು ಬುರುಡೆ ಇರುತ್ತೆ. ಚಿತ್ರಗಳ ನೋಡಿರ್ತೀರಿ. ಅದನ್ನ ಖಟ್ವಾಂಗ ಅಂತ ಕರೀತಾರೆ. ಅಂದ್ರೆ ಒಂದು ದಂಡದ ತುದಿಯಲ್ಲಿ ಒಂದು ತಲೆ ಬುರುಡೆ, ಅದನ್ನ ಖಟ್ವಾಂಗ. ಇದನ್ನ ನಾವು ಕಲ್ಪನೆ ಮಾಡಿಕೊಂಡ್ರೆ ನಮ್ಮ ಶರೀರದಲ್ಲಿ ಮೂಲಾಧಾರದಿಂದ ಬೆನ್ನಿನ ಮೂಳೆ ಆದ್ಮೇಲೆ ಏನಿದೆ, ಆದ್ರಿಂದ ಇದನ್ನ ಹಿಡ್ಕೊಂಡಿದ್ದಾಳೆ ಆಯುಧವಾಗಿ. ಅಂದ್ರೆ ಅರ್ಥ ಏನು? ಮೂಲಾಧಾರದಿಂದ ಸಹಸ್ರಾರದವರೆಗಿನ ಸಮಸ್ತ ನಿಯಂತ್ರಣ ಆ ದೇವಿಯ ಕೈಯೊಳಗೆ ಇದೆ. ಆದ್ದರಿಂದಲೇ ಮೊದಲಿಗೆ ನಾವು ಹೇಳ್ಕೊಂಡ್ವಿ, ಯಾಕೆ ವಿಶುದ್ಧಿಯಿಂದ ಆರಂಭ ಮಾಡಿದ್ದಾರೆ ಅಂದ್ರೆ ಪರಮಾತ್ಮನಿಂದ ವಿಕಾಸಗೊಂಡ ತತ್ವ ಅಂತ. ಜೊತೆಯಲ್ಲಿ ಇನ್ನೊಂದು ಈಗ ನಾವು ಕಂಡುಕೊಂಡಿದ್ದೇನಾಯ್ತು,
ಮೂಲಾಧಾರದಿಂದ ಸರ್ವವನ್ನ ವ್ಯಾಪಿಸಿಕೊಂಡಿರುವಂಥ ದೇವಿಯ ಚೈತನ್ಯ ಇದಾದ್ರಿಂದ ವಿಶುದ್ಧಿಯಿಂದ ಈಗ ಆರಂಭ ಮಾಡಿಕೊಂಡಿದ್ದು ಸೂಕ್ತ ಅನ್ನುವುದು ನಮ್ಮ ಮನಸ್ಸಿಗೆ ಬರುತ್ತೆ. ಈ ಖಟ್ವಾಂಗದ ಜೊತೆಯಲ್ಲಿ ಖಟ್ವಾಂಗ ಆದಿ ಅಂತ ಹೇಳಿದಾರಲ್ಲ, ಇನ್ನೇನು ಇಟ್ಕೊಂಡಿದ್ದಾಳೆ? ಒಂದು ಖಡ್ಗವನ್ನ ತಾಯಿ ಕೈಯಲ್ಲಿ ಹಿಡಿದಿದ್ದಾಳೆ. ಖಡ್ಗ ಅನ್ನುವುದು ಏನನ್ನ ಪ್ರತಿನಿಧಿಸುತ್ತೆ? ನಮಗೆ ಗೀತೆಯಲ್ಲಿ ಗೀತಾಚಾರ್ಯ ಅನೇಕ ಬಾರಿ ಹೇಳಿದ್ದಾನೆ, ಜ್ಞಾನ ಖಡ್ಗದಿಂದ. ಅದರಲ್ಲಿ ಪಂಚದ 15ನೇ ಅಧ್ಯಾಯದಲ್ಲೂ ಹೇಳ್ತಾನೆ, ಜ್ಞಾನ ಅನ್ನುವುದೇ ಖಡ್ಗ. ಆ ಜ್ಞಾನ ಅನ್ನುವ ಖಡ್ಗದಿಂದ ಏನ್ ಮಾಡಬೇಕು? ಈ ಪ್ರಪಂಚದ ಒಂದು ಬಂಧವನ್ನು ನಾವು ಬಿಡಿಸ್ಕೊಳ್ಬೇಕು. ಈಗ ಇಲ್ಲಿ ಯಾವುದು ವಿಶುದ್ಧಿ ಚಕ್ರದಲ್ಲಿ ನಮಗೆ ಇನ್ನೂ ಯಾವ ಬಂಧ ಉಂಟಾಗಿಲ್ಲ. ಆದರೂ ಆ ಜ್ಞಾನ ಎನ್ನುವ ಖಡ್ಗವನ್ನ ತಾಯಿ ಇಟ್ಕೊಂಡಿದ್ದಾಳೆ ಅಕಸ್ಮಾತ್ ಅನ್ನುವ ಹಿನ್ನೆಲೆಯಲ್ಲಿ. ಹಾಗಾಗಿ ಖಟ್ವಾಂಗ ಆದಿ ಎಂದಾಗ ಖಟ್ವಾಂಗ ಇದೆ. ಖಡ್ಗ ಇದ್ದ ಮೇಲೆ ಖಡ್ಗದ ಜೊತೆಯಲ್ಲಿ ಗುರಾಣಿನೂ ಇರುತ್ತೆ, ಎಲ್ಲರಿಗೂ ಗೊತ್ತದು. ಯಾಕೆಂದ್ರೆ ಖಡ್ಗ ಯುದ್ಧ ಮಾಡುವಾಗ ಬೇರೆಯವರ ಖಡ್ಗದ ಹೊಡೆತ ನಮಗೆ ಬೀಳದಂತೆ ತಡೆದುಕೊಳ್ಳೋದಕ್ಕೋಸ್ಕರ ಗುರಾಣಿ. ನಮ್ಮ ಗುರಾಣಿಗೆ ಸಂಸ್ಕೃತದಲ್ಲಿ ಚರ್ಮ ಅನ್ನುವುದಾಗಿ ಹೆಸರಿದೆ. ಇಲ್ಲಿ ಚರ್ಮ, ಈ ವಿಶುದ್ಧಿ ಚಕ್ರ ಅನ್ನುವುದು ನಾವು ಹೇಳಿಕೊಳ್ತಾ ಇರುವುದು ಮುಂದೆ ಹೇಳಿದಿವಲ್ವಾ, ಪಾಯಸಾನ್ನ ಪ್ರಿಯ ತ್ವಕ್ ಸ್ಥ. ತ್ವಕ್ ಅಂದ್ರೆ ಚರ್ಮ, ಚರ್ಮ ಅನ್ನುವುದಕ್ಕೆ ಗುರಾಣಿ ಎನ್ನುವ ಅರ್ಥ ಇದೆ. ಹಾಗಾಗಿ ತ್ವಕ್ ಸ್ಥ ಅಂದ್ರೆ ತಾಯಿ ಈಗ ಗುರಾಣಿಯನ್ನು ಇಟ್ಕೊಂಡಿದ್ದಾಳೆ. ಇನ್ನೊಂದೇನು ಇಟ್ಕೊಂಡಿದ್ದಾಳೆ? ತ್ರಿಶೂಲ. ಈಗ ಖಟ್ವಾಂಗ, ಖಡ್ಗ, ಗುರಾಣಿ ಮತ್ತೆ ತ್ರಿಶೂಲ, ತನ್ನ 4 ಕೈಗಳಲ್ಲಿ 4 ಆಯುಧಗಳನ್ನ ತಾಯಿ ಹಿಡಿದಿದ್ದಾಳೆ. ಈಗ ನಮ್ಮ ಶರೀರದ ಒಳಗೆ ಇರುವ ಎಲ್ಲದರ ರಕ್ಷಾ ಕವಚ ಯಾವುದು? ಚರ್ಮ. ಆದ್ರಿಂದ ಗುರಾಣಿ ಏನು ಕೆಲಸ ಮಾಡುತ್ತೋ ನೋಡಿ, ತಾಯಿ ಕೈಯಲ್ಲಿ ಹಿಡಿದಿರುವ ಆಯುಧಗಳು, ಈಗ ಹೇಳ್ತಾ ಇರುವಂತ ತತ್ವಗಳು ನಮ್ಮ ಶರೀರದೊಡನೆ ಯಾವ ರೀತಿ ಸಮನ್ವಯ ಆಗತ್ತೆ. ಹಾಗಾಗಿ ತಾಯಿ ಖಟ್ವಾಂಗಾದಿ ಪ್ರಹರಣ ಮತ್ತೆ ವದನೈಕ ಸಮನ್ವಿತ, ಒಂದೇ ಮುಖ ಅಂದ್ರೆ ಎಲ್ಲರಿಗೂ ಒಂದೇ ಮುಖ ತಾನೇ ಅಂದ್ರೆ ಹೇಳ್ಕೊಳ್ಳಿ. ನಮ್ಮನ್ನೇ ನಾವು ನಿಜವಾಗಿ ಹೇಳ್ಕೊಳ್ಳೋದಾದ್ರೆ ಒಂದೇ ಮುಖ ನಮಗಿದೆಯಾ, ಎಷ್ಟು ಮುಖಗಳಿದೆ ಅನ್ನೋದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಇಲ್ಲಿ ತಾಯಿಗೆ ವದನೈಕ ಸಮನ್ವಿತ. ಮತ್ತೆ ಅವಳು ಪಾಯಸಾನ್ನ ಪ್ರಿಯ. ಪಾಯಸಾನ್ನ ಪ್ರಿಯ. ಪಾಯಸ ಅಂದ್ರೆ ಯಾವ ರೀತಿ ಪಾಯಸ ತಯಾರು ಮಾಡಬೇಕು ಅನ್ನೋಕ್ಕೆ ಅಲ್ಲೇ ಇದೆ. ಅಂದ್ರೆ ಶಾಸ್ತ್ರವನ್ನ ಹೇಳುವಾಗ ಇದ್ರೊಳಗಿಲ್ಲ. ಅಕ್ಕಿಯನ್ನ ತಗೊಳ್ಬೇಕು, ಅಕ್ಕಿಗೆ 2 ಪಟ್ಟು ಹಾಲನ್ನ ಹಾಕಬೇಕು ಇತ್ಯಾದಿಯಾಗಿ ನಿಯಮವನ್ನ ಅಲ್ಲಿ ಹೇಳಿದ್ದಾರೆ. ತಂಡುಲೆ ನಿಕ್ಷಿಪ್ತ ಕ್ಷೀರಂ ಅಂದ್ರೆ ಅಕ್ಕಿ ತೊಳೆದ ಅಕ್ಕಿಗೆ ಹಾಲನ್ನ ಹಾಕಿ ಅದನ್ನ ಪಕ್ವಗೊಳಿಸಿ ಆನಂತರ ಮಾಡುವಂತ ಒಂದು ಪದಾರ್ಥ. ಆ ಪಾಯಸ ಅನ್ನುವುದರಲ್ಲಿ ತಾಯಿ ಪ್ರೀತಿಯನ್ನ ಹೊಂದಿದ್ದಾಳೆ. ಪಾಯಸನ್ನ ಪ್ರಿಯ. ಅಂಥ ತಾಯಿ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ತ್ವಕ್ ಸ್ಥ, ಚರ್ಮದ ಒಳಗೆ ಇದ್ದಾಳೆ. ಆದ್ರಿಂದ ಈ ಅಂದ್ರೆ ಅರ್ಥ ಏನಾಯ್ತು? ನಾವು ಇಲ್ಲಿಯವರೆಗೆ ಏನೇನೆಲ್ಲ ಅಧಿಷ್ಠಾನ ದೇವತೆಗಳನ್ನ ನೋಡಿದ್ದೇವೆ. ಕಣ್ಣಿಗೆ ಅಧಿಷ್ಠಾನ ದೇವತೆ ತೇಜಸ್ಸು ಎಂಬುದಾಗಿ, ಮೂಗಿಗೆ ಅಧಿಷ್ಠಾನ ದೇವತೆ ಅಶ್ವಿನಿ ಎಂಬುದಾಗಿ, ಕಿವಿಗೆ ಅಧಿಷ್ಠಾನ ದೇವತೆ ದಿಕ್ಕುಗಳು ಎಂಬುದಾಗಿ ನೋಡಿದೇವಲ್ವೇ. ಹಾಗೆ ಈಗ ತ್ವಕ್ಕಿಗೆ ವಾಯು ಎಂಬುದು ಅಧಿಷ್ಠಾನ ದೇವತೆ ಅನ್ನುವುದರ ಜೊತೆಯಲ್ಲಿ ಅಮ್ಮ, ಈ ವಿಶುದ್ಧಿ ಚಕ್ರ ನಿಲಯಳಾದಂಥ ಅಮ್ಮ ಅಧಿಷ್ಠಾನ ದೇವತೆಯಾಗಿ ಇದ್ದಾಳೆ. ಆದ್ರಿಂದ ಈ ಚರ್ಮ, ವಾಯು ಜೊತೆಯಲ್ಲಿ ವಿಶುದ್ಧಿ, ಎರಡೂ ಕೂಡ ವಾಯು ಮತ್ತು ಆಕಾಶ ಸರ್ವ ರೀತಿಯಲ್ಲಿ ಸಮ. ಯಾಕೆಂದ್ರೆ ವಾಯು ಇಲ್ಲದ ಜಾಗ ಇಲ್ಲ, ಆಕಾಶ ಇಲ್ಲದ ಜಾಗ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಚರ್ಮಕ್ಕೆ ಅಧಿಷ್ಠಾನ ದೇವತೆಯಾಗಿ ಅಮ್ಮ ಇದ್ದಾಳೆ, ಅಧಿಷ್ಠಾತೃ ದೇವತೆಯಾಗಿದ್ದಾಳೆ. ಈಗ ಇನ್ನು ಮುಂದಿನದೇನು? ಪಶುಲೋಕ ಭಯಂಕರಿ. ಪಶುಲೋಕಕ್ಕೆ ಭಯವನ್ನ ಉಂಟು ಮಾಡ್ತಾಳೆ. ಪಶು ಅಂದ್ರೆ ಯಾವುದು ಪಾಶದಿಂದ ಬದ್ಧ ಆಗಿದೆ ಅದನ್ನ ಪಶು ಅಂತ ಕರೀತಾರೆ. ಈಗ ಪಶು ಯಾವುದು ಪಾಶ, ನಮ್ಮನ್ನ ಕಟ್ಟೋ ಪಾಶ ಯಾವುದು? ರಾಗ ಮತ್ತು ಮೋಹಗಳು. ಆ ರಾಗ ಮೋಹ ಅಂದ್ರೆ ಮೊದಲೇ ರಕ್ತ ಹೇಳಿಕೊಂಡ್ವಲ್ಲ, ಆ ಎಲ್ಲ ಏನನ್ನ ಪ್ರತಿನಿಧಿಸುತ್ತೆ? ಅಜ್ಞಾನವನ್ನ ಪ್ರತಿನಿಧಿಸುತ್ತೆ. ಅಜ್ಞಾನ ಎನ್ನುವ ಪಶು ಪಾಶ ಇದೆಯಲ್ಲ, ಆ ಪಾಶವನ್ನ
ಭಯ ಹಿಡಿಸ್ತಾಳೆ ಅಂದ್ರೆ ಅರ್ಥ ಏನು? ನಮಗೆ ಭಯ ಪಡಿಸ್ತಾಳಲ್ಲ, ನಮ್ಮೊಳಗಿರುವ ಅಜ್ಞಾನಾದಿಯನ್ನ ನಿವಾರಣೆ ಮಾಡ್ತಾಳೆ. ಅದೇನಾಗತ್ತಾಗ? ಆನಂದವನ್ನ ಕೊಡುತ್ತೆ ಹೊರತು ಹೆದರಿಸುತ್ತೇನು? ಇಲ್ಲ. ಸಾಮಾನ್ಯವಾಗಿ ದೇವಿಯ ಆರಾಧನೆ ಅಂದ್ರೆ ಜನರ ಮನಸ್ಸಲ್ಲಿ ಇರೋದೇ ಆ ಥರ. ಅದರಿಂದ ಅದು ಕ್ಷುದ್ರ, ನಮ್ಮಂಥವ್ರು ಆಚರಣೆ ಮಾಡೋದಲ್ಲ ಇತ್ಯಾದಿಯಾಗಿ ಏನೇನೋ ಕಲ್ಪನೆಗಳು ಇರುವಂಥದ್ದಿದೆ. ಆದರೆ ಇಲ್ಲಿ ಆಕೆಯಿಂದ ನಮಗಾಗೋದೇನಪ್ಪ ಅಂದ್ರೆ ಅಜ್ಞಾನ ನಾಶವಾಗತ್ತೆ. ಯಾವ ಅಜ್ಞಾನ ಎನ್ನುವ ಪಾಶ ಜೀವಿಯನ್ನ ಕಟ್ಟಾಕಿರುವುದರಿಂದ ಅದನ್ನ ಪಶು ಎಂಬುದಾಗಿ ಕರೀತಾರೋ ಅಂಥ ಪಶು ಪಾಶ ಭಯಂಕರಿ, ಅದನ್ನ ಅವಳು ನಿವಾರಣೆ ಮಾಡ್ತಾಳೆ. ಹಾಗಾಗಿ ಅಜ್ಞಾನವನ್ನ ದೂರ ಮಾಡ್ತಾಳೆ. ಅದನ್ನ ಹೇಳುವಾಗ ಅಥ ಯೋ ಅನ್ಯಾಂ ದೇವತಾಂ ಉಪಾಸ್ತೆ ಅನ್ಯೋ ಅಸೌ ಅನ್ಯಃ ಇತಿ. ಈಗ ನಾವು ಇಷ್ಟು ಕಾಲದಿಂದ ಹೇಳಿಕೊಂಡು ಬಂದಿರುವಂಥ ವಿಚಾರ ಇದೆ. ಏನಪ್ಪ, ವಿಷ್ಣು ಸಹಸ್ರನಾಮ ಪೂಜೆ ಮಾಡ್ತೀನಿ. ಕೆಲವರು ಮನೆಯಲ್ಲಿ ಹೇಳ್ತಾರೆ, ನಾನು ಸೋಮವಾರ ಇದು ಮಾಡ್ತೀನಿ, ಮಂಗಳವಾರ ಅದು ಮಾಡ್ತೀನಿ, ಬುಧವಾರ ಇಷ್ಟೆಲ್ಲ ಮಾಡ್ತೀನಲ್ಲ, ಇದು ಬೇರೆ ಬೇರೆ ದೇವತೆ ಆಯ್ತಲ್ಲ, ಇದು ತಪ್ಪಾಗ್ಲಿಲ್ವಾ? ಬೇರೆ ಬೇರೆ ದೇವತೆಗಳನ್ನ ಆರಾಧನೆ ಮಾಡೋದು ಅಂದ್ರೆ ಶ್ರೀರಾಮಕೃಷ್ಣರು ಏನು ಹೇಳಿದ್ದಾರೆ? 100 ಕಡೆ ಬಾವಿ ತೋಡ್ದಂತಾಯ್ತು. ಒಂದ್ ಕಡೆ 2 ಅಡಿ, ಇನ್ನೊಂದ್ ಕಡೆ 4 ಅಡಿ, ಇನ್ನೊಂದ್ ಕಡೆ ಅಷ್ಟೇ ಒಂದೊಂದೇ ತೋಡ್ತಾ ಬಂದ್ರೆ ನೀರು ಸಿಕ್ಕೋದೆಲ್ಲಿ ಅನ್ನುವ ಸಮಸ್ಯೆ ಇಲ್ಲ. ಇಲ್ಲಿ ತಾಯಿ ಹೇಳ್ತಾ ಇದ್ದಾಳೆ ಏನಂತ? ಅನ್ಯೋ ಅಸೌ, ಇದು ಬೇರೆ ಇದು ಬೇರೆ ಅನ್ನೋದಲ್ಲ. ಯಾಕೆ ಅಂದ್ರೆ ವಿಶುದ್ಧಿ ಚಕ್ರ ಅಂದಾಗ ಅದು ಎಲ್ಲವನ್ನ ವ್ಯಾಪಿಸಿ ತುಂಬಿಕೊಂಡು ಇದೆ ಅಲ್ವಾ? ಹಾಗೆ ತುಂಬಿಕೊಂಡಿದ್ದಾಗ ಯಾವುದು ಇದರೊಳಗೆ ಸೇರುತ್ತೆ, ಯಾವುದು ಇದರೊಳಗೆ ಸೇರಲ್ಲ ಅಂದ್ರೆ ಎಲ್ಲ ಇದರೊಳಗೆ ಸೇರುತ್ತೆ. ಆದ್ರಿಂದ ಈಗ ನಾವು ಉದಾಹರಣೆಗೆ ಹೇಳ್ತೀನಿ, ದುರ್ಗಾ ಅಂದಾಗ ದುರ್ಗೆಗೆ ಅರ್ಥವನ್ನ ಹೇಳ್ಕೊಂಡಾಗ ಯಾವ ತಾಯಿ ದುರ್ಗತಿಯನ್ನ ಪರಿಹಾರ ಮಾಡ್ತಾಳೋ, ಯಾವ ತಾಯಿ ದುರಿತಗಳನ್ನ ನಿವಾರಣೆ ಮಾಡ್ತಾಳೋ, ಯಾವ ತಾಯಿ ಆರ್ತಿಯನ್ನ ದೂರ ಮಾಡ್ತಾಳೋ, ಯಾವ ತಾಯಿ ದುಃಖ ಮೋಚನೆಯಾಗಿದ್ದಾಳೋ, ಯಾವ ತಾಯಿ ಸರ್ವ ಆಪತ್ತಾರಕಳಾಗಿದ್ದಾಳೋ, ಯಾವ ತಾಯಿ ಸರ್ವ ಸಂತಾಪಗಳನ್ನ ದೂರ, ಇದನ್ನ ಈ ದುರ್ಗಾ ಅನ್ನೋ ನಾಮದಲ್ಲಿ ಇದೆ. ಆದ್ರಿಂದ ದುರ್ಗಾ 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 ಅಮ್ಮ ದುಃಖ ಮೋಚನಿ, ಸರ್ವಾಪತ್ತಾರಿಕೆ ಮಾ, ಜಗದ್ಧಾತ್ರಿ ಮಾ, ಆ ಸರ್ವ ದುಃಖ ಮೋಚನಿ ಮಾ, ಅಭಯಂಕರಿ ಮಾ, ಕ್ಷೇಮಂಕರಿ ಮಾ, ರಕ್ಷಾಕರಿ ಮಾ ಹೀಗೆ ಕೂಗ್ತಾ ಇರುವಾಗ ಯಾರಿದ್ದಾರೆ? ಎಲ್ಲ ಬೇರೆ ಬೇರೆನಾ? ನಮ್ಮ ಮನಸ್ಸೊಳಗೆ ಯಾರಿದ್ದಾರೆ ಅಲ್ವೇ? ಅದೇ ರೀತಿಯಲ್ಲಿ ಅನ್ಯೋ ಅಸೌ ಅಲ್ಲ. ನಾನು ಹೇಳ್ತಿರೋದು ಯಾರು? ಅಮ್ಮ 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 ಅಮ್ಮ. ಅದೇ ರೀತಿಯಲ್ಲಿ ವಿಷ್ಣುವನ್ನೇ ಹೇಳು, ಲಲಿತೆಯನ್ನೇ ಹೇಳು, ಶಿವನನ್ನೇ ಹೇಳು, ಸುಬ್ರಹ್ಮಣ್ಯನನ್ನೇ ಹೇಳು, ಹನುಮನನ್ನೇ ಹೇಳು. ಒಂದು ಎಲ್ಲರಿಗೂ ಸಹಸ್ರನಾಮ ಇದೆ, ಮತ್ತೆ ಆಯಾ ವಾರಕ್ಕೆ ಆಯಾ ದೇವತೆಗಳಿಗೆ ಇದೆ. ಹಾಗೆ ಹೇಳುವಾಗ ಅನ್ಯೋ ಅನ್ಯ ಅನ್ನುವ ಒಂದು ಭಾವದಿಂದ ಇದು ನಾನು ಇದು ನಾನಲ್ಲ, ಇದು ನನ್ನದು ಇದು ನನ್ನದಲ್ಲ ಎನ್ನುವ ಭಾವ ಇದ್ದರೆ ಅವನನ್ನ ಪಶು ಅಂತ ಕರೀತಾರೆ. ಇದು ಎಲ್ಲವೂ ಒಂದೇ ಅನ್ನುವ ತತ್ವ ಇದ್ದರೆ ಅದು ಪಶು ಅಲ್ಲ. ಈಗ ಪಶು ಎನ್ನುವ ಪಶುಗಳಲ್ಲಿರೋದಷ್ಟೇ ತಾನೇ, ನಾನು ನನ್ನದು ಅಷ್ಟೇ ಅದಕ್ಕೆ ಗೊತ್ತಿರೋದು, ಮಿಕ್ಕ ವಿವೇಕ ಏನೂ ಇಲ್ಲ. ಆದ್ರಿಂದ ಯಹ ಅನ್ಯಾಂ ದೇವತಾಂ ಉಪಾಸ್ತೆ ಅನ್ಯೋ ಅಸೌ ಅನ್ಯ ಅಹಂ, ನಾನು ಬೇರೆ ಇದು ಬೇರೆ ಅನ್ನುವ ಒಂದು ಭಾವನೆಯಿಂದ ಬೇರೆ ಬೇರೆ ಎನ್ನುವ ಸಂಕುಚಿತ ಪರಿಚ್ಛಿನ್ನ ಒಂದು ಭಾವ ಇದ್ರೆ, ಅಂದ್ರೆ ಒಂದು ಬಾರ್ಡರ್ ಹಾಕಿಕೊಂಡಂತ ಭಾವ ಇದ್ರೆ ಅಂಥದನ್ನ ಪಶು ಎಂಬುದಾಗಿ ಕರೀತಾರೆ. ಆ ಪಶು ಆದ್ರಿಂದ ಅದಕ್ಕೆ ಏನು ಭಯ? ಇನ್ನೊಂದು ಪ್ರಾಣಿ ಬಂದು ನನ್ನ ಆಹಾರ ಕಿತ್ಕೊಂಡ್ಬಿಡುತ್ತೆ, ಅದಕ್ಕೆ ಗಪ್ಕ ತಗೊಂಡ್ಬಿಡುತ್ತೆ. ಹಸು ಯಾವುದೇ ಆಗ್ಲಿ ನೋಡಿ, ಹಸುವಾಗ್ಲಿ ಕೋತಿ ಆಗ್ಲಿ, 1 ನಿಮಿಷದಲ್ಲಿ 1 ಪಾವು ತುಂಬ್ಕೊಂಡ್ಬಿಡುತ್ತೆ ಕೋತಿ, ಗಪ್ಕ ಅಂತ ಸೆಕೆಂಡ್ ಮಾತ್ರದಲ್ಲಿ. ಆಮೇಲೆ ಅದ್ ನಿಧಾನಕ್ಕೆ ತಿನ್ಕೊಳುತ್ತೆ. ಯಾವುದೇ ಪ್ರಾಣಿ ಆದ್ರೂ ಆ ಗಬಕ್ ಅನ್ನೋದು ಯಾಕೆ ಅಂದ್ರೆ ಇನ್ನೊಬ್ರು ತಗೊಂಡ್ಬಿಡ್ತಾರೆ. ದ್ವಿತೀಯಸ್ಮಾತ್ ಭಯಂ. ಆ ರೀತಿ ಈಗ ನಮ್ಮಲ್ಲೂ ಆ ಭಯ ಇದೆ ತಾನೆ. ನನ್ನ ಮಗನಿಗೆ ಸೇರ್ಬೇಕಾದ್ದು ನನ್ನ ತಮ್ಮನ ಮಗನಿಗೆ ಸೇರ್ಬಿಡುತ್ತೆ, ನನ್ನ ಅಣ್ಣನ ಮಗನಿಗೆ ಸೇರ್ಬಿಡುತ್ತೆ, ನನ್ನ ಅಕ್ಕನ ಮಕ್ಕಳಿಗೆ ಹೋಗ್ಬಿಡುತ್ತೆ. ನನ್ನ ಅನ್ನೋದಲ್ಲಿದೆ, ಆದ್ರೂ ನನ್ನ ಮಗನಿಗೆ ಅನ್ನುವ ಭಾವ ಬಿಟ್ಟು ಇನ್ನ ಅಕ್ಕ ಅಣ್ಣ ತಮ್ಮ ಯಾರು ಹೋಗ್ಬಿಡುತ್ತೆ ಅನ್ನುವ ಭಯದಿಂದ ಕೋರ್ಟ್ ಕಟ್ಟೆ ಹತ್ತೇವೆ, ಅವರಿವರನ್ನ ಆಶ್ರಯಿಸ್ತೇವೆ, ಏನೇನೆಲ್ಲ ಮಾಡಿ ಇದು ನನಗೇ ಸೇರ್ಬೇಕು ಅಂತ ಮಾಡುವ ಭಾವ ಇದೆಯಲ್ಲ, ಅದು
ಪಶುಭಾವ. ಅಂಥ ಪಶುಭಾವದಿಂದ ತಾಯಿ ನಮ್ಮನ್ನ ಮುಕ್ತರನ್ನಾಗಿ ಮಾಡ್ತಾಳೆ. ಅದರಿಂದ ಪಶುಲೋಕ ಭಯಂಕರಿ ಅಂದ್ರೆ ಅರ್ಥ ಏನಾಯ್ತು? ಎಲ್ಲವನ್ನ ವ್ಯಾಪಿಸಿಕೊಂಡಿರುವ ಯಾವುದು ಏತಸ್ಮಿನ್ ಉದರೆ. ಇದರ ಹಿಂದೆ ಇದೆಲ್ಲ ಉಪನಿಷತ್ತಿನ ವಾಕ್ಯ. ಹಿಂದೆ ತುಂಬಾ ಮಾತಿದೆ. ಏನದು ಅಂದ್ರೆ ಸೂರ್ಯನ ಒಳಗಿದ್ದುಕೊಂಡು ಸೂರ್ಯನಿಂದ ಎಲ್ಲ ಕಡೆಗೆ ಬೆಳಕನ್ನ ವ್ಯಾಪಿಸುವಂತೆ ಮಾಡ್ತಾ, ಸೂರ್ಯನೊಳಗೆ ಇದ್ದರೂ ಸೂರ್ಯನಿಗೆ ಸೂರ್ಯ ನನ್ನೊಳಗೆ ಇದಿದೆ ಅಂತ ಅರಿಯದಂತೆ ಇರುವ ಹಾಗೆ, ಭೂಮಿಯೊಳಗೆ ಇದ್ದುಕೊಂಡು ಭೂಮಿಯನ್ನ ಹಿಡಿದು ಇಟ್ಟುಕೊಂಡು ಭೂಮಿಯಲ್ಲಿರುವ ಸಕಲ ಜೀವಿಗಳಿಗೆ ಸಂರಕ್ಷಣೆಯನ್ನ ಮಾಡ್ತಾ ಇದ್ರು. ಅದನ್ನ ಯಾವ ಭೂಮಿ ಅರಿತಿಲ್ಲವೋ ಹೀಗೆ ಉದ್ದಕ್ಕೆ ಬರುತ್ತೆ. ಎಲ್ಲ ತತ್ವಗಳನ್ನ ಹೇಳ್ತಾ ಮುಂದಕ್ಕೆ ಹೇಳೋದೇನೆಂದ್ರೆ ಏತಸ್ಮಿನ್ ಉದರಂ ಅಂತರಂ, ಯಾವುದರ ಒಳಗೆ ಈ ಎಲ್ಲವೂ ಪೃಥ್ವಿಯಾಗಲಿ ಅಥವಾ ಚಂದ್ರ ಸೂರ್ಯಾದಿಗಳಾಗಲಿ ಅಪ್ತತ್ವ ವಾಯುತತ್ವಾದಿಗಳಾಗಿ ಆಗಲಿ ಎಲ್ಲವೂ ಅಂತರಂ ಕುರುತೆ, ಏತಸ್ಮಿನ್ ಅಂತರಂ ಕುರುತೆ. ಆಗ ಎಲ್ಲ ಯಾವುದಾಗಿದೆ? ಪೃಥ್ವಿಯು ಅಮ್ಮ, ವಾಯು ಅಮ್ಮ, ಆಕಾಶ ಅಮ್ಮ, ಅಪ್ತತ್ವ ಅಮ್ಮ, ಎಲ್ಲ ಅಮ್ಮ ಅಂತ ಏತಸ್ಮಿನ್ ಉದರಂ ಅಂತರೇ ಕುರುತೆ, ಎಲ್ಲವನ್ನ ಒಳಗೊಳ್ಳುವ ಒಂದೇ ಒಂದು ತತ್ವ. ಅದರಿಂದನೇ ಮೊದಲಿಗೆ ಆಕಾಶ ತತ್ವದಿಂದ ಆರಂಭ ಮಾಡಿರೋದು. ಹಾಗೆ ಅಂಥ ಒಂದು ಜ್ಞಾನ ಬಂದರೆ ಈ ಪಶುಭಾವ ಹೊರಟೋಗುತ್ತೆ. ಅಂಥ ಜ್ಞಾನವನ್ನ, ಅಂಥ ಬ್ರಹ್ಮಜ್ಞಾನವನ್ನ ತಾಯಿ ಕರುಣಿಸಿ ಕೊಡ್ತಾಳೆ. ಅದಕ್ಕೆ ಏನಿಟ್ಕೊಂಡಿದ್ದಾಳೆ? ಖಡ್ಗವನ್ನ ಇಟ್ಕೊಂಡಿದ್ದಾಳೆ. ಪಶುಭಾವ ಬಂದ ತಕ್ಷಣ ಪಶುಗಳಿಗಿರೋದೆಲ್ಲ ಒಂದೇ ಅಲ್ವೇ? ಕೋಲು ಕಾಣ್ತಾ ಇದ್ದಂತೆ, ಚಾವಟಿ ಕಾಣ್ತಾ ಇದ್ದಂತೆ, ಆ ರೀತಿಯಲ್ಲಿ ಖಡ್ಗ ಎನ್ನುವುದನ್ನ ಹಿಡಿದಿದ್ದಾಳೆ. ಭಯಪಡಿಸೋದಕ್ಕಲ್ಲ, ನಮ್ಮ ಅಜ್ಞಾನವನ್ನ ದೂರ ಮಾಡೋದಕ್ಕೆ. ಹಾಗಾಗಿ ತಾಯಿ ಆ ಅಜ್ಞಾನವನ್ನ ದೂರ ಮಾಡಿ ನಮಗೆ ಈ ಅಮೃತ ಮೊದಲಾದಂಥ ಅಮೃತಾದಿ ಮಹಾಶಕ್ತಿ ಸಂವೃತ, ಅಮೃತ ಮೊದಲಾದಂಥ ಮಹಾಶಕ್ತಿಗಳಿಂದ ಆವರಿಸಿಕೊಂಡು ಇದ್ದಾಳೆ. ಎಲ್ಲಿದ್ದಾಳೆ? ಗ್ರೀವ ಅನ್ನುವುದರಲ್ಲೇ ಇದ್ದಾಳೆ. ಅಮೃತ ಎನ್ನುವ ಮಹಾಶಕ್ತಿಗಳು ಅಂದಾಗ ಅವರು ಯಾರು ಅನ್ನುವುದನ್ನ ಪಟ್ಟಿ ಹೇಳುತ್ತೆ. ನಾವು 16 ಅಕ್ಷರಗಳನ್ನು ಹೇಳಿದ್ದೇವೆ. ಆ 16 ಅಕ್ಷರಗಳು, ಸ್ವರಗಳು ಈ ಕಂಠಕೂಪದಲ್ಲಿ ಉತ್ಪತ್ತಿ ಆಗುತ್ತೆ. ಆ ಒಂದೊಂದು ಅಕ್ಷರಗಳು ಕೂಡ ಒಂದೊಂದು ದೇವತೆ. ಈಗ ತಾನೇ ನಾವು ಹೇಳಿದಂತೆ ಬೇರೆ ಬೇರೆ ಅಲ್ಲ, ಒಂದೇ ದೇವತೆಯ. ಈಗ ನಮ್ಮೊಳಗೆ ಕಣ್ಣು ಬೇರೆ, ಮೂಗು ಬೇರೆ, ಕಿವಿ ಬೇರೆ, ಕೆನ್ನೆ ಬೇರೆ, ತುಟಿ ಬೇರೆ, ಹಲ್ಲು ಬೇರೆ. ಆದ್ರೆ ಅದೆಲ್ಲ ಬೇರೆನೋ? ಅಲ್ಲ ಅಲ್ವೇ? ನಾನೇ ತಾನೆ. ಅದೇ ರೀತಿಯಲ್ಲಿ ಈ ಕಂಠಕೂಪದಲ್ಲಿರುವ ಅನೇಕ ದೇವತೆಗಳು ಅಮೃತಾದಿ ಮಹಾಶಕ್ತಿಗಳು ಅಂದಾಗ ಈಗ ಕಣ್ಣು ಸೂರ್ಯ, ಇದು ಅಶ್ವಿನಿ, ಇದು ಬೇರೆ ಬೇರೆನೆ ತಾನೆ, ಆದರೆ ಎಲ್ಲ ಒಂದೇ. ಆ ರೀತಿಯಲ್ಲಿ ಆ ಅಮೃತಾದಿ ಮಹಾಶಕ್ತಿಗಳು ಯಾರು? ಆ ಅನ್ನುವುದು ಅಮೃತ, ಆ ಅನ್ನುವುದು ಆಕರ್ಷಿಣಿ, ಈ ಅನ್ನುವುದು ಇಂದ್ರಾಣಿ, ಈ ಅನ್ನುವುದು ಈಶಾನಿ, ಉ ಅನ್ನುವುದು ಉಷಃ ಕೇಶಿ. ಉಷಃಕಾಲದಲ್ಲಿ ಕೇಶರೂಪದಲ್ಲಿ ಲೋಕದಲ್ಲೆಲ್ಲ ಒಂದು ಕೆಂಪಾದ, ಅದರಿಂದ ರಕ್ತವರ್ಣ, ಆ ಕೆಂಪಾದ ಬೆಳಕನ್ನ ತುಂಬಿ ಎಲ್ಲರಲ್ಲಿ ತನ್ನ ಬದುಕಿನ ಮೇಲೆ ಪ್ರೀತಿಯನ್ನ ಹುಟ್ಟಿಸಿ ತಾನು ಬದುಕುವುದಕ್ಕೆ ಬೇಕಾದ ಚಟುವಟಿಕೆಯನ್ನ ಉಂಟು ಮಾಡುವ ಉಷಃಕೇಶಿ. ಊ ಅನ್ನುವುದು ಊರ್ಧ್ವ. ಆಮೇಲೆ ರು ಅನ್ನುವುದು ವೃದ್ಧಿದ. ವೃದ್ಧಿದ ಅಂದ್ರೆ ಸಮೃದ್ಧಿಯನ್ನ ಕರುಣಿಸಿ ಕೊಡುವಂಥ. ರೂ ಅನ್ನುವುದು ಅದಕ್ಕೆ ಒಂದು ಇದನ್ನ ಕೊಟ್ಟಿಲ್ಲ, ರೂಕಾರ, ರೂ ಎನ್ನುವ ಆಕಾರದಲ್ಲಿ ಇರುವಂಥ. ರೂ ಅನ್ನುವ ಆಕಾರಕ್ಕೆ ನಾವು ಹೇಳಿಕೊಂಡಿದ್ದೇವೆ ಅಕ್ಷರಗಳಲ್ಲಿ ತತ್ವ ಸ್ವರೂಪ ಇದೆ. ಆ ತತ್ವ ಸ್ವರೂಪ ಏನು ಮಾಡುತ್ತೆ? ಒಂದು ಹೀಗೆ ರೂ ಅನ್ನುವುದು ಬರುವಾಗ ಒಂದು ಅದಕ್ಕೆ ಸೇರಿದ ಒಂದು ಪರ್ಪೆಂಡಿಕ್ಯುಲರ್ ಗೆರೆ ಬಂದು ಅದರಿಂದ ಮೇಲಕ್ಕೆ ಹೋಗಿ ಸುತ್ತುಗಟ್ಟಿ ಕೆಳಗೆ ಬರುತ್ತೆ. ಆ ರೀತಿಯಾದ ರೂಪದಲ್ಲಿ ತಾಯಿ ಒಂದನ್ನ ಕತ್ತರಿಸುವ, ಅಂದ್ರೆ ಈ ಪ್ರಾಪಂಚಿಕವಾದ ಭಾವವನ್ನ ಕತ್ತರಿಸುವ, ಮತ್ತೆ ಭೂಲೋಕದಿಂದ ದ್ಯುಲೋಕದವರೆಗೆ ಸಮಾನವಾಗಿ ನಿಂತಿರುವ, ಮತ್ತೆ ಅಲ್ಲಿಂದ ಸುತ್ತಿ ಬಂದರೂ ಕೂಡ ಮತ್ತೆ ನಮ್ಮನ್ನ ಮೇಲಕ್ಕೆ ಒಯ್ಯುವಂತಹ ಒಂದು ನೆಲೆ, ಅದು ರೂಕಾರ.
ಆದ್ರಿಂದ ರೂಕಾರ ಸ್ವರೂಪಿಣಿ ಎಂಬುದಾಗಿ ತಾಯಿಯನ್ನ ಸ್ತೋತ್ರಗಳಲ್ಲೂ ಕೂಡ ಬರುತ್ತೆ ಅದು. ಆದ್ರಿಂದ ರೂಕಾರ ರೂಪದಲ್ಲಿ ಇದ್ದಾಳೆ. ಹಾಗೆ ಋಕಾರ, ಲೃ ಅನ್ನುವುದು ಮೊದಲೇ ಹೇಳಿಕೊಂಡಿದ್ದೇವೆ, ಅದು ಉಚ್ಚಾರ ಗೊತ್ತಿಲ್ಲ. ಲೃ ಅಂತ ನಾವು ಹೇಳ್ತಾ ಇರೋದು ವ್ಯಂಜನಕ್ಕೆ ಗುಣಿತ ಅಕ್ಷರವಾಗಿ ಹೇಳ್ತಾ ಇದ್ದೇವೆ, ಅಂದ್ರೆ ಲಲಾ ಲಿಲಿ ಆ ತರಹ. ಆದರೆ ಇದು ಸ್ವರ, ಅದರ ಉಚ್ಚಾರ ಗೊತ್ತಿಲ್ಲ. ಇನ್ನು ಮುಂದಿನದು ಲೃ ಎನ್ನುವುದಿದೆ, ಅದು ಕೂಡ ಲೃಷ ಅನ್ನುವ ರೂಪದಲ್ಲಿ ದೇವಿ ಇದ್ದಾಳೆ. ಮತ್ತೆ ಏಕಪದ, ಏಗೆ ಏಕಪದ, ಒಂದೇ ಒಂದು ಭಾವ, ಒಂದೇ ಒಂದು ಅಕ್ಷರ, ಒಂದೇ ಒಂದು ತತ್ವ, ಯಾವುದದು? ಓಂ ಅನ್ನುವ. ಅದರಿಂದ ಅದರನ್ನ ಪ್ರತಿನಿಧಿಯಾಗಿ ಹೊಂದಿರುವ ಏಕಪದ ಸ್ವರೂಪಿಣಿಯಾಗಿದ್ದಾಳೆ. ಐ ಎನ್ನುವುದು ಐಶ್ವರ್ಯದಾಯಿನಿಯಾಗಿ ಇದ್ದಾಳೆ. ಮತ್ತೆ ಓಂಕಾರ ರೂಪಿಣಿಯಾಗಿ ಓ ಎನ್ನುವುದು ಓಂಕಾರಿ, ಔ ಎನ್ನುವುದು ಔಷಧಿ ತತ್ವರೂಪದಲ್ಲಿ ಇದ್ದಾಳೆ. ಇನ್ನು ಅನ್ನುವಾಗ ಅಂಬಿಕಾ ರೂಪದಲ್ಲಿ, ಅಹ್ಕರಿ ಅನ್ನುವ ರೂಪದಲ್ಲಿ ಇರುವಂತ ಆ ಇಂದ ಅಹಾವರೆಗೆ ಇರುವ ಅಷ್ಟೂ ದೇವತೆಗಳು, ಒಂದೊಂದು ಅಕ್ಷರವೂ ಕೂಡ ಒಂದೊಂದು ದೇವತೆ, ಅಷ್ಟೂ ಅಕ್ಷರದ ರೂಪದ ದೇವತೆಗಳಿಂದ ಸುತ್ತುವರೆಯಲ್ಪಟ್ಟಿದ್ದಾಳೆ. ಆದ್ದರಿಂದ ಇಲ್ಲೇನಿದೆ? ಅಮೃತಾದಿ ಮಹಾಶಕ್ತಿ ಸಂವೃತ. ಅಮೃತ ಮೊದಲಾದ ಮಹಾಶಕ್ತಿಗಳು ಯಾರು ಕಡಿಮೆ ಅಲ್ಲ. ಯಾಕೆ ಅಂದ್ರೆ ಇವರು ಮಹಾಶಕ್ತಿ, ಇವರಿಲ್ಲದೆ ಯಾವ ಕೆಲಸ ನಡೆಯಲ್ಲ. ಯಾರು? ನಾವೀಗ ಹೇಳಿದಂತೆ ಆ ಎನ್ನುವುದರಿಂದ ಅಮೃತ, ಆಕರ್ಷಿಣಿ, ಇಂದ್ರಾಣಿ, ಈ ಎಲ್ಲ ದೇವತೆಗಳು, ಈಶ್ವರಿ, ಇವರೆಲ್ಲ ಇಲ್ಲದೆ ಏನು ಕೆಲಸ ನಡೆಯೋದಿಲ್ಲ. ಯಾತಕಪ್ಪ ಅಂತ ಕೇಳಿದ್ರೆ, ಈಗ ಅಂದ್ರೆ ಬರೀ ಸ್ವರಗಳೇ ಕೂತ್ಕೊಂಡಿದ್ರೆ ಏನಾದರೂ ನಡೆಯುತ್ತೋ? ಇಲ್ಲ. ಬರೀ ವ್ಯಂಜನ ಕೂತಿದ್ರೆ ಏನಾದರೂ ನಡೆಯುತ್ತೋ? ಬರೀ ಅನ್ನ ಮಾಡಿ ಇಟ್ಬಿಟ್ಟಿದ್ದೀರಿ, ಊಟ ಮಾಡಕ್ಕಾಗತ್ತಾ? ಇಲ್ಲ. ಬರೀ ಏನು ಮಜ್ಜಿಗೆ ಹುಳಿ, ಕೂಟು, ಗೊಜ್ಜು, ಚಟ್ನಿ ಎಲ್ಲ ಮಾಡಿದ್ದೀರಿ, ಅನ್ನ ಇಲ್ಲ, ಏನ್ ಮಾಡ್ತೀರಿ ಅಲ್ವೇ? ಆದ್ರಿಂದ ಬರೀ ವ್ಯಂಜನ ಇದ್ರೂ ಏನೂ ಆಗಲ್ಲ, ಬರೀ ಸ್ವರ ಇದ್ರೂ ಏನೂ ಆಗಲ್ಲ. ಈ ಕೂಟು, ಚಟ್ನಿ ಇದನ್ನ ವ್ಯಂಜನ ಅಂತ ಕರೀತಾರೆ ತಾನೆ. ಅದರಿಂದ ಬರೀ ವ್ಯಂಜನಗಳಿದ್ರೂ ಏನಾಗಲ್ಲ, ಬರೀ ಸ್ವರ ಇದ್ರೂ ಏನಾಗಲ್ಲ. ಸ್ವರವು ಏನಾಗಬೇಕು? ವ್ಯಂಜನದ ಜೊತೆಯಲ್ಲಿ ಬೆರೆತಾಗ ವಿಕಾಸ ಆಗೋದು, ರುಚಿಯಾಗೋದು, ಆಸ್ವಾದನೀಯವಾಗೋದು, ಇದೆಲ್ಲ ಆಗೋದು. ಆದ್ರಿಂದ ಮತ್ತೆ ವ್ಯಂಜನಗಳಿಗೆ ಬಲ ಎಲ್ಲಿದೆ? ವ್ಯಂಜನ ಉಚ್ಚಾರಕ್ಕೆ ಅರ್ಹವಲ್ಲ. ಕ, ಖ, ಗ, ಘ ಅಲ್ಲ. ಯಾವಾಗ ನಾವು ಆ ಸೇರಿಸ್ತೇವೆ ಆಗಲೇ ಅದು ಉಚ್ಚಾರ ಕ ಅಲ್ವೇ? ಆವಾಗ ಕೇಳಕ್ ಹಿತ ಆಗತ್ತೆ. ಕ, ಖ, ಗ, ಘ ಅಂದ್ರೆ ಹಿತ ಆಗೋಲ್ಲ ಅಲ್ವೇ? ಆದ್ರಿಂದ ಈ ಆ ಇಂದ ಇರುವ ಎಲ್ಲದನ್ನ ಅಮೃತಾದಿ ಮಹಾಶಕ್ತಿಯಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಮೃತಾದಿ ಮಹಾಶಕ್ತಿಯಾಗಿ ಎಲ್ಲ ವ್ಯಂಜನಾಕ್ಷರಗಳ ಜೊತೆಯಲ್ಲಿ ಬೆರೆತು ಮುಂದೆ ವಿಕಾಸಗೊಳ್ಳುವ ವಾಯು ತತ್ವವಾಗಲಿ, ಜಲತತ್ವವಾಗಲಿ, ತೇಜಸ್ ತತ್ವವಾಗಲಿ, ಅಲ್ಲಿಂದ ಮುಂದಕ್ಕೆ ವಿಕಾಸಗೊಳ್ಳುವ ಇತರ ರೂಪಗಳಾಗಲಿ, ಆ ಎಲ್ಲಕ್ಕೆ ಪ್ರೇರಕವಾಗಿರುವ ಮಹಾಶಕ್ತಿಯಾಗಿ ಇರುವ ವಿಕಾಸ ತತ್ವ ಏನಿದೆ ಅದು ಅಮೃತಾದಿ ಮಹಾಶಕ್ತಿ ಸಂವೃತ. ಆ ಅಮೃತಾದಿ ಮಹಾಶಕ್ತಿಗಳಿಂದ ಅವಳು ಆವರಣ ಹಾಕಿಕೊಳ್ಳಲ್ಪಟ್ಟಿದ್ದಾಳೆ. ಮತ್ತೆ ಇನ್ನೆಂಥವಳಾಗಿದ್ದಾಳೆ? ಡಾಕಿನಿ ಈಶ್ವರಿ, ಡಾಕಿನೀಶ್ವರಿ. ಡಾಕಿನಿ ಅಂದಾಗ ಇವೆಲ್ಲಕ್ಕೂ ಕೂಡ ಈಗ ನಾವು ಹೇಳಿಕೊಂಡಂತೆ ಅಕಾರಾದಿಗಳಿಂದ ಹಿಡಿದು ಎಲ್ಲವೂ ಸ್ವತಂತ್ರವಾಗಿ ಚಲಿಸಬಲ್ಲವು. ಆದ್ರಿಂದ ಅದನ್ನ ಸ್ವರ ಅಂತ ಹೇಳ್ತಾರೆ. ಸ್ವತಂತ್ರವಾಗಿ ರಂಜಿಸಬಲ್ಲವು. ಸ್ವತಂತ್ರೇಣ ರಂಜಯತಿ ಇತಿ ಸ್ವರ. ಸ್ವತಂತ್ರವಾಗಿ ಅದು ರಂಜಿಸಬಲ್ಲವು. ಈಗ ಉದಾಹರಣೆಗೆ ನಾವು ಏನ್ ಮಾಡೋದ್ರಿ, ಊರಿಂದ ಬಂದಿದ್ದು ತುಂಬಾ ತಡ ಆಗಿತ್ತು, ಯಾರ ಮನೆಗೂ ಬಾಗ್ಲಿಗೆ ಈಗಲು ಕುಟ್ಟಕ್ಕೆ ಆಗ್ಲಿಲ್ಲ, ಅದರಿಂದ ಅನ್ನ ಮಾಡಿದ್ವಿ, ಉಪ್ಪು ತುಪ್ಪ ಇತ್ತು, ಹಾಕೊಂಡು ತಿಂದ್ವಿ ಅಂತೇವೆ ಅಲ್ವೇ? ಅಂದ್ರೆ ಮುಖ್ಯವಾಗಿ ಏನ್ ಬೇಕಿತ್ತು? ಅನ್ನ ಬೇಕಿತ್ತು. ಆದ್ದರಿಂದ ಇಲ್ಲಿ ಸ್ವತಂತ್ರವಾಗಿ ಇರಬಲ್ಲದ್ದು ಯಾವುದು ಅಂದ್ರೆ ಸ್ವರ. ಮಿಕ್ಕಿದ್ದನ್ನ ಈಗ ವ್ಯಂಜನ ಇಲ್ಲದೆ ಇದ್ರೂ ನಡೆಯುತ್ತೆ. ಈಗ ತಾನೇ ಹೇಳಿದ್ವಿ ಸ್ವತಂತ್ರ ಅಲ್ಲ, ಸ್ವರಕ್ಕೆ ರಂಜನೆ ವ್ಯಂಜನ, ವ್ಯಂಜನಕ್ಕೆ ಸ್ವರ ಅಂತ. ಆದರೆ ವ್ಯಂಜನ ಇಲ್ಲದೆಯೇ ಸ್ವರ ಇರಬಲ್ಲದು, ಆದರೆ ಸ್ವರ ಇಲ್ಲದೆ ವ್ಯಂಜನ ಇರಲಾರದು.
ಹಾಗಾಗಿ ಇಲ್ಲಿ ಇವಳು ಸ್ವತಂತ್ರವಾದ ಸಂಚಾರವನ್ನ ಹೊಂದಿರುವಂಥವಳು. ಯಾಕೆ ಅನ್ನುವುದನ್ನು ಮತ್ತೆ ಗಮನಿಸಿಕೊಂಡ್ರೆ ಆಕಾಶ ತತ್ವದ ವ್ಯಾಪ್ತಿ ಏನಿದೆ, ಇಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬಾರದು ಅನ್ನುವಷ್ಟು ಚಿಕ್ಕದಾಗಿದೆಯಾ? ಆಕಾಶ ತತ್ವ ಬೃಹತ್ತಾಗಿ ತುಂಬಿಕೊಂಡಿರೋದ್ರಿಂದ, ಆಕಾಶದ ವ್ಯಾಪಕತೆ ಎನ್ನುವುದು ಸುದೀರ್ಘವಾಗಿರುವುದರಿಂದ ಇಲ್ಲಿ ಅವಳು ತಾನೇ ಹೇಳಿದ್ವಲ್ಲ, ಏತಸ್ಮಿನ್ ಉದರ ಅಂದ್ರೆ ಪೃಥ್ವಿಯ ಒಳಗೆ ಇದ್ದುಕೊಂಡು ಪೃಥ್ವಿಯನ್ನೆಲ್ಲ ತುಂಬಿಕೊಂಡು, ಆದರೂ ಪೃಥ್ವಿಗೆ ಗೊತ್ತಾಗದೇ ಇರುವಂತೆ, ಪೃಥ್ವಿ ಒಳಗೆ ನನ್ನೊಳಗೆ ಒಂದು ಶಕ್ತಿ ಇದೆ, ಈ ಶಕ್ತಿ ನನ್ನನ್ನು ನಡೆಸ್ತಾ ಇದೆ ಅನ್ನುವುದೇ ಗೊತ್ತಿಲ್ಲ. ಪೃಥ್ವಿಗೇನು ನಾನು ನಡೆಸ್ತಾ ಇದ್ದೇನೆ. ಅದನ್ನೇ ತಾನೇ ನಾವು ನೋಡಿದ್ದು ಪೃಥುರಾಜನ ಕಥಾ ಸಂದರ್ಭವನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತೇವೆ. ಪೃಥುರಾಜನ ಸಂದರ್ಭದಲ್ಲಿ ಪೃಥುರಾಜ ಏನ್ ಮಾಡ್ದ, ತಾನು ಬಿಲ್ಲನ್ನ ಹೂಡಿಬಿಟ್ಟ. ಪೃಥ್ವಿ ಬೇಡಿದ್ದ ಧಾನ್ಯವನ್ನ ಕೊಡ್ತಾ ಇಲ್ಲ ಅನ್ನಕ್ಕೆ. ಆಗ ಅವಳೇನ್ ಮಾಡಿದ್ಲು, ನಾನಿಲ್ದಿದ್ರೆ ನೀ ಹೇಗಿರ್ತೀಯ, ನಿನ್ ಪ್ರಜೆಗಳೆಲ್ಲಿರ್ತಾರೆ ನೋಡ್ತೀನಿ ಅಂದ್ಲು. ಯಾಕೆ? ನಾ ಇನ್ನೊಂದು ಪೃಥ್ವಿ ಸೃಷ್ಟಿ ಮಾಡ್ತೇನೆ, ಆ ಸಾಮರ್ಥ್ಯ ನನಗಿದೆ ಅಂತ ಹೇಳ್ದ. ಹಾಗೆ ಅಂದ್ರೆ ಪೃಥ್ವಿಗೆ ನಾನೇ ಅನ್ನುವ ಭಾವ ಇದೆ ಅನ್ನೋದಕ್ಕಾಗಿ ಹೇಳ್ತಾ ಇದ್ದೇನೆ. ಆದರೆ ಪರಾಶಕ್ತಿಗೆ ಒಂದು ಪೃಥ್ವಿ ಅಲ್ಲ, ಅವಳು ಅನೇಕ ಬ್ರಹ್ಮಾಂಡ ಕೋಟಿ ಜನನಿ. ಒಂದು ಬ್ರಹ್ಮಾಂಡ ಅಲ್ಲ, ಅನೇಕ ಬ್ರಹ್ಮಾಂಡ ಕೋಟಿಗಳಿಗೆ ಅದು ನಿಜಾನ ಅನ್ನುವುದಕ್ಕೆ ಮತ್ತೆ ದೃಷ್ಟಾಂತ ಏನಿದೆ? ಬ್ರಹ್ಮ ಪರಮಾತ್ಮನ ದರ್ಶನವನ್ನ ಮಾಡಿದಾಗ ಒಂದು ರೋಮಕೂಪದ ನಡುವೆ ಒಂದು ಬ್ರಹ್ಮಾಂಡ ಕಂಡ. ಎಷ್ಟು ರೋಮಕೂಪ ನಮ್ಮ ಶರೀರದ ಒಳಗಿದೆ ಹೇಳಿ, ಎಣಿಸಕ್ಕಾಗತ್ತಾ ರೋಮಕೂಪಗಳನ್ನ? ಅಂಥ ಒಂದು ರೋಮಕೂಪದ ನಡುವೆ ಬ್ರಹ್ಮಾಂಡ ಅಂದ್ರೆ ದೇವಿ ಎಷ್ಟು ಬ್ರಹ್ಮಾಂಡ ನಿರ್ಮಾಣ ಮಾಡಬಲ್ಲಳು. ಆದ್ರಿಂದ ಇಲ್ಲಿ ಏತಸ್ಮಿನ್ ಉದರಮಂತರೆ ಅಂದಾಗ ಸೂರ್ಯಾದಿಗಳ ಒಳಗಾಗಲಿ ಭೂಮಿಯಾದಿಗಳ ಒಳಗಾಗಲಿ ಇರುವಂಥದನ್ನ ಅವರು ತಿಳ್ಕೊಂಡಿಲ್ಲ. ನಾನೇ ಅನ್ನುವ ಭಾವದಲ್ಲಿದ್ದರೂ ಅವರೆಲ್ಲರನ್ನ ಸ್ವತಂತ್ರವಾಗಿ ನಡೆಸ್ತಾ ಇರೋಳು ಯಾರು? ಆ ದೇವಿ. ಆದ್ರಿಂದ ಅವಳು ಡಾಕಿನೀಶ್ವರಿ. ಇವಳು ಸ್ವತಂತ್ರಳಾಗಿದ್ದಾಳೆ, ಸ್ವತಂತ್ರಳಾಗಿ ಸ್ವಚ್ಛಂದಳಾಗಿ ಇದ್ದಾಳೆ. ಅಲ್ಲಿ ಆ ಗ್ರೀವಾಕೂಪದಲ್ಲಿರುವ ಆ ಡಾಕಿನಿ ಸ್ವರೂಪ ಹೇಗಿದೆ ಅಂದಾಗ ಈಗ ಒಂದು ಸ್ವಲ್ಪ ನಾವು ನೋಡ್ಕೊಂಡ್ವಿ. ಕೆಂಪು ಬಣ್ಣದಿಂದಿದ್ದಾಳೆ, ಖಟ್ವಾಂಗಾದಿ ಆಯುಧಗಳನ್ನು ಧರಿಸಿದ್ದಾಳೆ, ಒಂದೇ ಮುಖವನ್ನ ಹೊಂದಿದ್ದಾಳೆ, ಪಾಯಸಾನ್ನವನ್ನ ಪ್ರೀತಿಸೋಳಾಗಿದ್ದಾಳೆ, ಚರ್ಮದಲ್ಲಿ ಅಧಿಷ್ಠಾನ ದೇವತೆಯಾಗಿದ್ದಾಳೆ, ಮತ್ತೆ ಅಮೃತ ಮೊದಲಾದ ಮಹಾಶಕ್ತಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾಳೆ. ಒಂದು ಚಿತ್ರ ಕಣ್ಮುಂದೆ ಬರ್ತಿದ್ಯಾ? ಅವಳು ಈಗ ಒಳಗಡೆ, ಇದು ಹೊರ ರೂಪದಲ್ಲಿ ಅವಳನ್ನ ಭಾವಿಸ್ಕೊಳ್ಳೋದು ನೀವು ಏನಂತ. ಮೊದಲಿಗೆ ಅವಳು ವಿಶುದ್ಧಿ ಚಕ್ರ ಎನ್ನುವ ಗ್ರೀವಾಕೂಪ ಕಂಠಕೂಪದ ಒಳಗೆ ವಾಸ ಮಾಡ್ತಾ ಇದ್ದಾಳೆ, ಕೆಂಪು ಬಣ್ಣದಿಂದ ಕೂಡಿದ್ದಾಳೆ, ಖಟ್ವಾಂಗ ಮೊದಲಾದ ಆಯುಧಗಳನ್ನ ಹಿಡ್ಕೊಂಡಿದ್ದಾಳೆ. ಮತ್ತೆ ಅವಳು ಇದನ್ನ ಪಾಯಸಾನ್ನದಲ್ಲಿ ಪ್ರೀತಿಯನ್ನ ಹೊಂದಿದ್ದಾಳೆ, ಚರ್ಮದಲ್ಲಿ ವಾಸ ಮಾಡ್ತಾ ಇದ್ದಾಳೆ, ಅಮೃತ ಮೊದಲಾದ ಮಹಾಶಕ್ತಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾಳೆ. ಇದು ಒಂದು ಚಿತ್ರ. ಈಗ ಆ ಡಾಕಿನಿ ಎನ್ನುವ ದೇವಿಯ ಸ್ವರೂಪವನ್ನ ತಂತ್ರಶಾಸ್ತ್ರಗಳು ವರ್ಣನೆ ಮಾಡುತ್ತೆ. ಹೇಗಿದ್ದಾಳಪ್ಪ ಅಂದ್ರೆ ಗ್ರೀವಾಕೂಪೆ ವಿಶುದ್ಧೌ. ಗ್ರೀವಾಕೂಪ ಅಂದ್ರೆ ಇಲ್ಲಿ ಹಳ್ಳ ಇದೆಯಲ್ಲ, ಹಳ್ಳ ಅದು ಕೂಪ. ಈ ಕುತ್ತಿಗೆಯ ಕೂಪದ ಒಳಗೆ ಅದು ವಿಶುದ್ಧಿ. ಅದರ ಒಳಗೆ ಅವಳು ಹೇಗಿದ್ದಾಳೆ? ನೃಪದ ಕಮಲೆ. ಜೀವಿಗಳ ಒಂದು ಕಮಲ ಇಲ್ಲಿದೆ. ಆ 16 ದಳಗಳ ಕಮಲದ ಒಳಗೆ ಶ್ವೇತ ರಕ್ತಾಂ, ಅದಕ್ಕೆ ಕೆಲವರು ಆ ರಕ್ತ ಅಂತಾರೆ ಅನ್ನಲ್ಲ, ಕೆಂಪು ಬಿಳಿ ಮಿಶ್ರಿತವಾದ ಅಂದ್ರೆ ಸ್ವಲ್ಪ ಗುಲಾಬಿ ಬಣ್ಣದ ಹತ್ತಿರ ಇರುವಂತ ಒಂದು ಬಣ್ಣ ಇರುವ ಕಮಲ ಇದೆ. ಅಲ್ಲಿ ತ್ರಿನೇತ್ರಾಂ, ತಾಯಿಗೆ ಯಾವಾಗಲೂ 3 ಕಣ್ಣೆ, ಯಾವುದೇ ದೇವರಾದರೂ 3 ಕಣ್ಣೆ. ತ್ರಿನೇತ್ರಾಂ. ಮತ್ತೆ ಹಸ್ತೈಹಿ ಖಟ್ವಾಂಗ ಖಡ್ಗ ತ್ರಿಶಿಖ. ನಾವು ಖಟ್ವಾಂಗಾದಿ ಅಂದಾಗ ಎಲ್ಲಿಂದ ತಿಳ್ಕೊಂಡಿದ್ದು ಅಂದ್ರೆ ಈ ಮಂತ್ರದಿಂದಾನೆ. ಖಟ್ವಾಂಗ ಖಡ್ಗ ತ್ರಿಶಿಖ ಇವುಗಳನ್ನೆಲ್ಲ ಹಿಡ್ಕೊಂಡಿದ್ದಾಳೆ. ಮಹಾಚರ್ಮ ಸಂಧಾರಯಂತೀಂ ಅಂದ್ರೆ ದೊಡ್ಡ ಒಂದು ಗುರಾಣಿಯನ್ನು ಕೂಡ ಆಕೆ ಹಿಡ್ಕೊಂಡಿದ್ದಾಳೆ. ವಕ್ತ್ರೇಣ ಏಕೇನ, ಒಂದೇ ಮುಖದಿಂದ ಕೂಡಿದ್ದಾಳೆ. ಮತ್ತೆ ಪಶುಜನ ಭಯದಾಂ, ಯಾರು ನಾನು ಎಂಬ ಭೇದ ಭಾವದಿಂದ ಕೂಡಿರುವ
ಪಾಶವೀ ಬುದ್ಧಿಯಿಂದ ಕೂಡಿದರೋ ಅವರಿಗೆ ಭಯವನ್ನ ಕೊಡುವವಳಾಗಿದ್ದಾಳೆ. ಮತ್ತೆ ಪಾಯಸಾನ್ನೈಕ ರಸಾಂ, ಪಾಯಸಾನ್ನದಲ್ಲಿ ಮಾತ್ರ ಅವಳಿಗೆ ಪ್ರೀತಿ ಇದೆ. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಚರ್ಮದ ಒಂದು ಕಾಂತಿಗೆ, ಮಿರುಗಿಗೆ, ಚರ್ಮ ಅದರಿಂದ ಉತ್ಪತ್ತಿ ಆಗತ್ತೆ ಅಂತಲ್ಲ, ಚರ್ಮದ ಆರೋಗ್ಯಕ್ಕೆ, ಚರ್ಮದ ಒಂದು ಕಾಂತಿಯ ಮಿರುಗಿಗೆ ಅದು ಕಾರಣ ಆಗತ್ತೆ ಅನ್ನುವ ಅರ್ಥ. ಇದು ಸುಮ್ಮನೆ ಉದಾಹರಣೆಯಾಗಿ ನೋಡೋದಾದ್ರೆ, ಯಾವಾಗ ನಮ್ಮಲ್ಲಿ ಈ ಸಕ್ಕರೆಯ ಅಂಶ ಕಡಿಮೆಯಾಗಿ ಆಯಾಸ ಆದಾಗ ಏನಾಗುತ್ತೆ, ಇದು ಜೋತು ಬಿದ್ದಾಗ ಆಗುತ್ತೆ. ಜೋತು ಬಿದ್ದಾಗೆ ಆದಾಗ ಕಾಂತಿ ಹೀನ ಆಗುತ್ತೆ. ಅದೇ ಸಕ್ಕರೆ ಅಂಶ ಸೇರ್ತಾ ಬಂದಾಗ ಕಾಂತಿ ಮತ್ತೆ ಹಿಂತಿರುಗಿ ಬಂದಂತೆ ಆಗತ್ತೆ. ಡಿಹೈಡ್ರೇಷನ್ ಅಂದಾಗ ಆಗತ್ತಲ್ವಾ. ಅದೇ ಅದು ಸೇರಿದಾಗ ಏನಾಗತ್ತೆ, ಚರ್ಮದ ಕಾಂತಿ ಮತ್ತೆ ಮೊದಲಿನಂತೆ. ಆ ಹಿನ್ನೆಲೆಯಲ್ಲಿ ಪಾಯಸಾನ್ನೈಕ, ಅದರ ಒಂದರಲ್ಲೇ ಪ್ರೀತಿಯನ್ನ ಇಟ್ಟುಕೊಂಡಿರುವ ತ್ವಕ್ಸ್ಥಾಂ, ಚರ್ಮದಲ್ಲಿ ವಾಸ ಮಾಡ್ತಾ ಇರುವ ಒಂದೇ ಅಮೃತಾದ್ಯೈಹಿ, ಅವಳು ಅಮೃತಾದಿ ಮೊದಲಾದಂಥ ದೇವತೆಗಳಿಂದ ಪರಿವೃತ ವಪುಷಾಂ, ಸುತ್ತುವರೆಯಲ್ಪಟ್ಟಿರುವ ಶಕ್ತಿ ಶರೀರಧಾರಿಣಿಯಾಗಿರುವ ಅವಳು ಯಾರವಳು, ಡಾಕಿನೀಂ. ಮತ್ತೆ ವೀರವಂದ್ಯಾಂ, ಆ ವೀರವಂದ್ಯ ಎನ್ನುವುದಲ್ಲಿ ನಾವು ಗಮನಿಸಬೇಕಾದ್ದೇನು, ವೀರ ಅಂದ್ರೆ ಯಾರಪ್ಪ, ಯಾರು ಬ್ರಹ್ಮಜ್ಞಾನವನ್ನ ಹೊಂದುವುದಕ್ಕೆ ಹೊರಟಿದಾನೋ ಅವನೇ ವೀರ. ಆದ್ರಿಂದ ಆವೃತ್ತ ಚಕ್ಷು ಅಮೃತತ್ವಮಿಚ್ಚನ್ ಕಶ್ಚಿದ್ಧೀರ, ಒಬ್ಬ ಅವನಿಗೆ ಮಾತ್ರ ಸಾಧ್ಯ. ಯಾಕೆಂದ್ರೆ ಶರೀರದ ಮೇಲಿನ ಮೋಹವನ್ನ, ಇಂದ್ರಿಯಗಳ ಹೊರಮುಖದ ಓಡುವಿಕೆಯನ್ನ ಎಲ್ಲರಿಗೂ ನಿಗ್ರಹ ಮಾಡಕ್ಕಾಗಲ್ಲ. ಒಂದು ದಿವಸ ಕಷ್ಟಪಟ್ಟು ನಾನಿವತ್ತು ಸಂಕಲ್ಪ ಮಾಡಿದೇನ್ರಿ, ನಾ ಖಂಡಿತ ಟಿವಿ ನೋಡಲ್ಲ, ಟಿವಿ ಹತ್ರ ಬರಲ್ಲ, ಇವತ್ತು ನಾನು ಸಂಕಲ್ಪ ಮಾಡಿದ್ದೇನೆ, ಮೊಬೈಲ್ ತೆಗಿಯಲ್ಲ, ಎಷ್ಟೊತ್ತು ಅಷ್ಟೇ. ಮತ್ತೆ ನಾವು ಅದನ್ನ ತೆಗೆದೇ ತೆರೀತೇವೆ ಅಲ್ವೇ. ಅಂದ್ರೆ ಎಷ್ಟು ಕಷ್ಟ ಇದೆ ಅನ್ನಕ್ಕೆ. ಆ ರೀತಿಯಾದ ಸಂಕಲ್ಪಗಳಿದ್ದಾಗ ಇಂದ್ರಿಯಗಳ ನಿಗ್ರಹ ಎನ್ನುವುದು ಕಷ್ಟ ಸಾಧ್ಯವಾದ ವಿಚಾರ. ಅಂಥ ಕಷ್ಟ ಸಾಧ್ಯವಾದದ್ದನ್ನ ಒಬ್ಬ ಮಾಡ್ತಾನೆ ಅಂದ್ರೆ ಅವನು ಎಂಥ ವೀರ ಆಗಿರ್ಬೇಕು, ಎಂಥ ಧೀರನಾಗಿರಬೇಕು. ಆದ್ರಿಂದಲೇ ಇದನ್ನ ಏನಂತಾರೆ, ಚುರಸ್ಯ ಧಾರ, ಕತ್ತಿಯ ಅಲುಗು. ಅಲ್ಲೇ ತಾಯಿ ಕತ್ತಿ ಅಲುಗು ಹಿಡಿದಿರೋದು ಅದೇನೆ. ಚುರಸ್ಯ ಧಾರ ನಿಶಿತ ದುರತ್ಯಯ, ಸುಲಭವಾಗಿ ಇದನ್ನ ನಾವು ದಾಟಕ್ಕಾಗಲ್ಲ, ಮೀರಕ್ಕಾಗಲ್ಲ, ಅಷ್ಟು ಕಠಿಣವಾಗಿ ಇರುವಂತಹ ಒಂದು ದಾರಿ. ಅಂಥ ದಾರಿಯಲ್ಲಿ ಒಬ್ಬ ಹೆಜ್ಜೆ ಇಡ್ತಾನೆ ಅಂದ್ರೆ ಅವನು ವೀರ ಧೀರ ಅಲ್ಲದೆ ಇನ್ನೇನು ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದೇ ಡಾಕಿನೀಂ ವೀರವಂದ್ಯಾಂ, ವೀರರಿಂದ ವಂದಿಸಲ್ಪಡುವಂಥ ಆ ಡಾಕಿನಿ ಸ್ವರೂಪಿಣಿಯಾದಂತಹ ದೇವಿಯನ್ನ ನಾವು ನಮಸ್ಕರಿಸ್ತೇವೆ ಅಂತ ಹೇಳಿಕೊಂಡ್ವಿ. ಈಗ ಡಾಕಿನಿ ಅನ್ನುವ ಶಬ್ದಕ್ಕೆ ಅರ್ಥ ಏನಪ್ಪ ಅಂತ ಕೇಳಿದ್ರೆ, ಡಾಯ, ಡಾಯ ಅಂದ್ರೆ ಹೋಗೋದು ಅಂತ, ಭಯ ಹೋಗೋದು ಅಂತ ಅರ್ಥ. ಡಯತಿ ಅಂದ್ರೆ ಇಂಗ್ಲಿಷಲ್ಲೂ ಡೈಯಿಂಗ್ ಅಂತ ಹೇಳ್ತಾರಲ್ವಾ, ಅಂದ್ರೆ ನೀರೊಳಗೆ ಜಲದಲ್ಲಿ ಮೇಲಿಂದ ಬಿದ್ದು ಮುಳುಗಿ ಸಾಗೋದು, ಆಕಾಶದಲ್ಲಿ ಹಾರೋದು, ಇದಕ್ಕೆಲ್ಲ ಅದೇ ರೀತಿಯಲ್ಲಿ ಡಯತಿ ಅಂದ್ರೆ ಹಾರುವುದು, ನೆಗೆಯುವುದು. ಆ ಅರ್ಥದಲ್ಲಿ ವೇಗವಾದ ಚಲನೆ ಇದೆಯಲ್ಲ, ವೇಗವಾದ ಚಲನೆಗೆ ಡಾಯ ಅನ್ನುವ ಅರ್ಥ. ಅಕ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ, ಈಗ ಕಾಕ ಅನ್ನುವಾಗ ಕುತ್ಸಿತಮ್ಮ ಅಕತಿ. ಅಕ ಅಂದ್ರೆ ಇದು ಅದು ಅಂತ ನೋಡೋದಿಲ್ಲ, ಜಾಗದಲ್ಲಿ ಅಡಚಣೆಗಳನ್ನ ನೋಡಲ್ಲ. ಯಾವುದು ಅಂದ್ರೆ ನಮ್ಮ ರಕ್ಷಣೆಯ ವಿಷಯ ಬಂದಾಗ್ಲೂ ನಿಮಗೆ ಗಾಡಿ ಓಡಿಸೋವಾಗೆಲ್ಲ ಅನುಭವ ಇರುತ್ತೆ, ಪ್ರಾಣಿಗಳು ಹೋಗ್ತಾ ಇರುತ್ತೆ, ಇನ್ನೇನು ನಮ್ಮ ಮೇಲ್ ಬಂದೇ ಬಿಡುತ್ತೆ ಅನ್ನುವಾಗ ಚಂಗಂತ ನೆಗೆದು ಬಿಡುತ್ತವೆ. ಅಂದ್ರೆ ಆ ರೀತಿ ರಕ್ಷಣೆಯ ವಿಷಯ ಬಂದಾಗ ಏನು ಅಡಚಣೆ ಇದೆಯೋ ಅದನ್ನ ಹಾರಬಲ್ಲಂತ. ಹಾಗೆ ಅಕತಿ ಅಂದ್ರೆ ಆ ತರಹ, ಒಂದೇ ತರಹದ ಗತಿ ಅಲ್ಲ, ಸಾವಧಾನವಾದ ಗತಿ ಇರಬಹುದು, ವೇಗದ ಗತಿ ಇರಬಹುದು, ಹಾರುವ ಗತಿ ಇರಬಹುದು. ಎಲ್ಲಾ ರೀತಿಯ ಗತಿಯನ್ನ ಅಕ ಅನ್ನುವ ಧಾತುವಿಂದ ಹೇಳ್ತಾರೆ. ಹಾಗಾಗಿ ಈಗ ಇದರಿಂದ ನಾವು ತಿಳ್ಕೊಳ್ಬೇಕಾದ್ದೇನು, ತಾಯಿ ತನ್ನ ಕಂದಮ್ಮಗಳಿಗೆ ಭಯವನ್ನ ಹುಟ್ಟಿಸುವವರು ಇದ್ದರೆ ಅವರ ಭಯವನ್ನ ನಿವಾರಣೆ ಮಾಡಕ್ಕೆ ಯಾವ ಗತಿಯನ್ನ ಬೇಕಾದ್ರೂ ಆಶ್ರಯಿಸ್ತಾಳೆ, ಯಾವ ಅಡಚಣೆಗಳನ್ನ ಬೇಕಾದ್ರೂ ಮೀರಿ. ಅಂದ್ರೆ ಅವನು ಶುಂಭನೋ ರಕ್ತ ಬೀಜನೋ ಯಾರು ಬೇಕಾದ್ರೂ ಆಗಿರ್ಬೋದು,
ಅವರೆಲ್ಲರನ್ನ ಮೀರಿ ಬಂದು ತನ್ನ ಕಂದಮ್ಮಗಳ ರಕ್ಷಣೆಯನ್ನ ಮಾಡ್ತಾಳೆ. ಅಂಥ ಶಕ್ತಿ ಯಾರು? ಅವಳು ಡಾಕಿನಿ. ಡಾಕಿನಿ ಅಂದಾಗ ಹೆಸರೆಲ್ಲ ಕೇಳಿದಾಗ ಡಾಕಿನಿ, ರಾಕಿನಿ, ಯಾಕಿನಿ, ಅಯ್ಯಯ್ಯ ಅಂತ ಅನ್ಸುತ್ತೆ ನಮ್ಗೆ. ಆದರೆ ಆ ಶಬ್ದದ ಅರ್ಥಗಳನ್ನ ಗಮನಿಸಿಕೊಂಡಾಗ ಅಲ್ಲಿರುವ ತತ್ವದಿಂದ ಆಕೆ ಎಂಥ ಸಂರಕ್ಷಕ ಶಕ್ತಿ ನಮಗೆ ಅನ್ನುವ ಭಾವ ನಮಗೆ ಗೊತ್ತಾಗುತ್ತೆ. ಆದ್ರಿಂದ ಡಾಯ ಅಂದಾಗ ಅದು ಯಾವುದೇ ಹಾರುವ ರೀತಿಯ ಒಂದು ಗತಿ, ಅಂದ್ರೆ ವೇಗದ ಗತಿ. ಅದರಲ್ಲಿ ಬರುವ ದಾರಿಯಲ್ಲಿ ಬರುವ ಎಲ್ಲ ಅಡಚಣೆಗಳನ್ನ ನಿವಾರಣೆ ಮಾಡ್ಕೊಳ್ತಾ ಅವಳು ಭಯವನ್ನ ಹುಟ್ಟಿಸೋದಕ್ಕೆ ಬರ್ತಾಳೆ. ಯಾರಿಗೆ ಭಯ ಹುಟ್ಟಿಸಕ್ ಬರ್ತಾಳೆ? ಯಾರು ಸಾಧು ಸಂತರಿದ್ದಾರೆ, ಯಾರು ಸಜ್ಜನರಿದ್ದಾರೆ, ಯಾರು ಲೋಕ ಅದ್ಯಾಕೆ ಸಾಧುಗಳನ್ನು ಮಾತ್ರ ಸಂರಕ್ಷಿಸಬೇಕು, ಇವರನ್ನ ಹಾಗೆ ಬಿಡ್ಬೇಕಂತಲ್ಲ. ಅಲ್ಲಿ ಕೊಡೋದು ಭಯ ದಾನ ಅಷ್ಟೇ, ನಾಶ ಅಲ್ಲ. ಹೆದರಿಸಿ ನೋಡ್ತಾಳೆ, ಅದಕ್ಕೆ ಬಗ್ಗದೇ ಇದ್ದಾಗ ಮುಂದಿನ ವಿಷಯ ಅಲ್ವೇ. ಆದ್ರಿಂದ ಆ ಭಯವನ್ನ ಉಂಟು ಮಾಡುವುದಕ್ಕಾಗಿ, ಲೋಕದ ಸಂರಕ್ಷಣೆಗಾಗಿ, ತನ್ನ ಒಂದು ಕಂದಮ್ಮಗಳ ರಕ್ಷಣೆಗಾಗಿ ಅವಳು ಹೇಗಾದ್ರೂ ಓಡಿ ಬಂದ್ಬಿಡ್ತಾಳೆ. ಅಂಥ ತಾಯಿಯನ್ನ ಡಾಕಿನಿ ಅನ್ನುವುದಾಗಿ ಕರೀತಾರೆ. ಆದ್ರಿಂದಲೇ ಉಪನಿಷತ್ತುಗಳು ಹೇಳುವಾಗ ನಾಯಮಾತ್ಮ ಬಲಹೀನೇನ, ಅಂದ್ರೆ ವೀರನು ಧೀರನು ಆಗಬೇಕಾದ್ರೆ ನಮ್ಗೆ ಮುಖ್ಯವಾಗಿ ಇಂಥವಳನ್ನ ಆಶ್ರಯಿಸೋದು ಗಟ್ಟಿತನ ಬೇಕು. ಆಶ್ರಯಿಸಕ್ಕೆ ಗಟ್ಟಿತನ ಬೇಕು. ಇಷ್ಟೆಲ್ಲ ಹೇಳ್ತಾ ಇರುವಾಗ ಸುಮ್ಮನೆ ನಾವಿಲ್ಲಿ ಬಂದು ಕೂತ್ಕೊಳ್ಳೋದು ವ್ಯರ್ಥ ಅಂತ ಖಂಡಿತ ಅನ್ಕೊಳ್ಬಾರ್ದು. ಯಾಕೆ ಅಂದ್ರೆ ಇದು ಒಂದು ಯೋಗ, ಅಂದ್ರೆ ಕಥಾಶ್ರವಣ ಯೋಗ. ಸುಮ್ಮನೆ ನಮ್ಗೆ ಇಷ್ಟ ಇಲ್ಲದೆ ಬಂದಿದ್ರು ಪರವಾಗಿಲ್ಲ, ಸುಮ್ಮನೆ ಬಂದು ಕೂತಿದ್ರು ಪರವಾಗಿಲ್ಲ. ಶ್ರವಣ ಆಗುತ್ತಾ ಇದ್ರೆ ಅದೂ ಕೂಡ ನಾವು ಹಿಂದೆ ಹೇಳ್ಕೊಂಡಿದ್ದೇವೆ, ರಾಮ 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 ಹಾಗೆ ಹೇಳ್ತಾ ಇದ್ರೆ ರಾ ಮತ್ತು ಆ ಅನ್ನುವುದರಲ್ಲಿರುವ ಅಗ್ನಿ ತತ್ವಗಳು ಏನು ಮಾಡುತ್ತೆ? ರಾ ಎನ್ನುವುದು ವನ್ಹಿ ತತ್ವ, ಆ ಅನ್ನುವುದು ಸೂರ್ಯ ತತ್ವ. ಆ ವನ್ಹಿ ಮಂಡಲ ವ್ಯಾಪಕವಾಗಿ ಆದಿತ್ಯ ಮಂಡಲವನ್ನ ಭೇದಿಸಿಕೊಂಡು ಬ್ರಹ್ಮ ವಿಷ್ಣು ಗ್ರಂಥಿಗಳನ್ನ ದಾಟಿ ರುದ್ರ ತತ್ವವನ್ನು ದಾಟಿ ಕುಂಡಲಿನಿಯ ಗತಿ ಏನು ಮಾಡುತ್ತೆ? ಸಹಸ್ರಾರವನ್ನ ಮುಟ್ಟಿಸಿ ಸಹಸ್ರ ಧಾರೆಯನ್ನ ತಾನೇ ಕೊಟ್ಟು ಬಿಡುತ್ತೆ. ನನಗೆ ಕುಂಡಲಿನಿ ಗೊತ್ತಿಲ್ಲ, ಧ್ಯಾನ ಗೊತ್ತಿಲ್ಲ, ಜಪ ಗೊತ್ತಿಲ್ಲ, ತಪ ಏನು ಬೇಡಪ್ಪ, ಸುಮ್ಮನೆ ರಾಮ 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 ಅವತ್ತು ಹೇಳ್ಕೊಂಡಿದ್ದೇವೆ ನಾವು ಜನವರಿ 21 ಇದರಲ್ಲಿ ಹೇಳುವಾಗ. ಆದ್ರಿಂದ ರಾಮ ಹಾಗೆ ಇಲ್ಲಿ ಬಂದು ಕೂತು ಶ್ರವಣ ಮಾಡಿದ್ರು ಸಾಕು. ಇದು ನನ್ನ ಮಾತಲ್ಲ, ಶ್ರವಣ ಅನ್ನುವುದು ಕೂಡ ಒಂದು ಯೋಗ. ಅದನ್ನ ನಾವು ಎಲ್ಲಿ ನೋಡ್ತೇವೆ? ಪರೀಕ್ಷಿತ ಏನು ಮಾಡಿದ? ಶ್ರವಣ ಎಂಬ ಯೋಗವನ್ನ ಆಶ್ರಯಿಸಿಕೊಂಡ. ಹಾಗೆ ಶ್ರವಣ ಎಂಬ ಯೋಗವನ್ನ ಆಶ್ರಯಿಸಿಕೊಂಡು ಮುಕ್ತನಾದ. ಆದ್ರಿಂದ ನಮಗೆ ಈಗ ನಾವು ಹೇಳಿದಂತೆ ಅವಳು ಯಾರು ಡಾಕಿನೀನೋ, 1 ಮುಖನೋ 4 ಮುಖನೋ, ನಮ್ಗೆ ಅದೆಲ್ಲ ಏನು ಬೇಡ ರೀ. ನಮ್ಗೇನು ಗೊತ್ತಾಗಲ್ಲ, ಏನು ಗೊತ್ತಾಗದೇ ಇದ್ರೆ ಬೇಡ. ಸುಮ್ಮನೆ ಕಿವಿ ಮೇಲೆ ಬೀಳ್ತಾ ಇದ್ರೆ ಎಂದೋ ಅದು ಒಂದು ಭಾವವನ್ನು ಸ್ಫುರಿಸಿ ತೋರಿಸಿ ಬಿಡುತ್ತೆ. ಇದಕ್ಕೆ ಉದಾಹರಣೆ ನಾವು ನೋಡ್ಕೊಂಡಿದ್ದೇವೆ, ಆದ್ರೂ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುದು. ಒಬ್ಬರು ಆಚಾರ್ಯರು ಇದನ್ನ ಗೀತಾ ಪ್ರವಚನವನ್ನ ಮಾಡ್ತಾ ಇರ್ತಾರೆ. ಒಬ್ಬ ಎಲ್ಲರೂ ಬೇಕಾದಷ್ಟು ಜನ ಇರ್ತಾರೆ, ಅವರು ಪ್ರವಚನ ಮಾಡೋದಕ್ಕೆ 100 ಜನರು ಬಂದಿರ್ತಾರೆ. ಒಬ್ಬ ಮಾತ್ರ ಕೊನೆಯಲ್ಲಿ ಅದು ಗೇಟ್ ಇದ್ರೆ ಆ ಗೇಟ್ ಜಾಗದಲ್ಲಿ ಕೂತ್ಕೊಂಡು ಇರ್ತಾನೆ. ಎಲ್ಲರೂ ಹೊರಟೋದ ಮೇಲೂ ಕೂಡ ಅವನು ತನ್ಮಯನಾಗೇ ಕೂತಿರ್ತಾನೆ. ಇವರಿಗೆ ಏನಪ್ಪಾ ಅಂದ್ರೆ, ಯಾಕೆ ಪ್ರವಚನ ಮಾಡುವಾಗ ಸಾಮಾನ್ಯ ಮುಖಗಳು ನೋಡ್ತಿರ್ತಾರಲ್ವಾ, ಅವ್ರ ಭಾವ ಗೊತ್ತಾಗ್ತಿರುತ್ತೆಯೋ, ಯಾರಿಗೂ ಇಂಟ್ರೆಸ್ಟೇ ಇಲ್ಲ, ಆ ತರ ಅವ್ರಿಗೇನೋ ಅನ್ನಿಸ್ತಿರುತ್ತೆ. ಆದ್ರೆ ಒಬ್ಬ ಮಾತ್ರ ಮೂಲೆನಲ್ಲಿ ಕೂತವನನ್ನ ನೋಡ್ಕೊಂಡು ಹೇಳ್ತಿರ್ತಾರೆ. ಯಾಕೆಂದ್ರೆ ಅವನು ಭಕ್ತಿ ಭಾವದಿಂದ ತನ್ಮಯನಾಗಿ ಕೇಳ್ತಿರ್ತಾನೆ. ಕೊನೆಯ ದಿವಸ 700 ಶ್ಲೋಕಗಳು ಮುಗಿದು ಮಂಗಳ ಆದ ನಂತರ ಎಲ್ಲ ಪ್ರಸಾದ ವಿನಿಯೋಗ ಆದ್ಮೇಲೆ ಅವನನ್ನು ಅವರು ಮಾತಾಡಿಸ್ತಾರೆ. ನೀನು ಯಾರಪ್ಪ, ಇಷ್ಟೂ ದಿನ ಇಷ್ಟು ಒಳ್ಳೆ ಭಾವದಿಂದ ಈ ಪ್ರವಚನವನ್ನ ಕೇಳಿದೆಯಲ್ಲ, ನಿಜವಾಗಿ ನೀನು ಧನ್ಯ ಅಪ್ಪ ಅಂತ ಹೇಳ್ತಾರೆ. ಎಂಥ ಧನ್ಯ ನೀನು ಸ್ವಾಮಿ, ನನಗೆ ಪ್ರವಚನ ಗೊತ್ತಿಲ್ಲ, ನೀವು ಆರಂಭ ಮಾಡ್ತೀರಲ್ಲ, ಯಾವುದು ಶ್ಲೋಕ ಧ್ಯಾನ ಶ್ಲೋಕವನ್ನ ಆರಂಭ ಮಾಡ್ತಾ ಇದ್ದಂತೆ ನನಗೆ ವ್ಯಾಸ ಪ್ರತಿಬೋಧಿತವಾದಂತಹ ಗೀತಾವಾಕ್ಯವನ್ನ ನೀವು ಆರಂಭ ಮಾಡ್ತಾ ಇದ್ದಂತೆ, ಧ್ಯಾನ ಶ್ಲೋಕವನ್ನ ಆರಂಭ ಮಾಡ್ತಾ ಇದ್ದಂತೆ ನನ್ನ ಕಣ್ಣು ಮುಂದೆ ರಥದಲ್ಲಿ ಕುಳಿತಿರುವಂತಹ ಅರ್ಜುನನಿಗೆ ಚಾವಟಿಯನ್ನ ಹಿಡಿದು ನಿಂತು ಬೋಧೆ ಮಾಡ್ತಾ ಇರುವ ಕೃಷ್ಣನು
ನನ್ನ ಕಣ್ಣೊಳಗೆ ತುಂಬಿ ಬರ್ತಾನೆ ಸ್ವಾಮಿ. ಅದನ್ನ ಕಾಣ್ತಾ ಕಾಣ್ತಾ ತನ್ಮಯನಾಗುತ್ತಾ ನನಗೇ ಅರಿವಿಲ್ಲದೆ ಕಣ್ಣೀರ ಧಾರೆ ಬರುತ್ತೆ ಸ್ವಾಮಿ. ಇಷ್ಟೇ ನನಗೆ ಗೊತ್ತು, ಇನ್ನೇನು ಗೊತ್ತಿಲ್ಲ. ನೀವು ಇಷ್ಟು ದಿನಗಳ ಕಾಲ ಸುದೀರ್ಘ ಕಾಲ ಪ್ರವಚನ ಮಾಡಿದ್ರಿ, ಆದ್ರೆ ನನಗೇನು ಗೊತ್ತಿಲ್ಲ ಸ್ವಾಮಿ. ಅಪ್ಪ, ಇದೇ ಬೇಕಾದ್ದು. ಗೀತೆಯ ಸಾರನೇ ಅದು. ಗೀತೆಯ ಸಾರವನ್ನ ನೀನು ಕಂಡ ಮೇಲೆ ಇನ್ನೇನಪ್ಪ ಗೊತ್ತಾಗಬೇಕಾಗಿದೆ. ಹಾಗೆ ಇಲ್ಲಿ ನಾವು ನಿತ್ಯವಾಗಿ ಬಂದು ಕುಳಿತು ಇಷ್ಟ ಇದೆ, ಇಷ್ಟ ಇಲ್ಲ, ಅರ್ಥ ಆಗತ್ತೆ, ಅರ್ಥ ಆಗಲ್ಲ, ಬೇಕಿದೆ, ಬೇಕಿಲ್ಲ, ಪರವಾಗಿಲ್ಲ. ಆ ಶ್ರವಣ ಯೋಗವೂ ಕೂಡ ತಾಯಿಯ ದರ್ಶನವನ್ನ, ಈಗ ನಾವು ಹೇಳಿದ್ವಲ್ಲ, ತಾಯಿ ಡಾಕಿನಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅದು ಕೇಳ್ತಾ ಇದ್ರೆ ಡಾಕಿನಿ ಆದ ತಾಯಿ ತಾನೇ ಬಂದು ನಮ್ಮ ಎಲ್ಲ ಪಶುಭಾವಗಳನ್ನ ದೂರ ಮಾಡಿ, ನಮಗೆ ಭಯವನ್ನ ಉಂಟು ಮಾಡುವ ಇತರ ಪಶುಗಳನ್ನ ನಿವಾರಣೆ ಮಾಡಿ ತಾಯಿ ನಮ್ಮನ್ನ ರಕ್ಷಿಸ್ತಾಳೆ, ಕಾಪಿಡ್ತಾಳೆ. ಅದು ಈ ಡಾಕಿನಿ ಅನ್ನುವ ದೇವಿಯ ಸ್ವರೂಪ. ಅವಳ ಒಂದು ಧ್ಯಾನದಿಂದ, ಅವಳ ಒಂದು ಚಿಂತನೆಯಿಂದ, ಅವಳ ಒಂದು ಭಾವದಿಂದ ನಮಗೆ ದೊರಕುವಂಥ ಲಾಭ. ಹೀಗೆ ದೇವಿಯನ್ನ ವಿಶುದ್ಧಿ ಚಕ್ರ ನಿಲಯ ರಕ್ತವರ್ಣ ತ್ರಿಲೋಚನ ಖಟ್ವಾಂಗಾದಿ ಪ್ರಹರಣ ವದನೈಕ ಸಮನ್ವಿತ ಪಾಯಸಾನ್ನ ಪ್ರಿಯ ತ್ವಕ್ಸ್ಥ ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತ ಡಾಕಿನೀಶ್ವರಿ. ಇಷ್ಟನ್ನ ದಿನಾ ಪಾರಾಯಣ ಮಾಡ್ತಾ ಇದ್ರು. ಇದು ಒಂದು ವಿದ್ಯೆ. ಹೇಳಿದ್ನಲ್ವಾ, ನಮಗೆ ವಿದ್ಯೆ ಗೊತ್ತಿಲ್ಲ, ವಿದ್ಯೆಯನ್ನು ಉಪಾಸನೆ ಮಾಡಕ್ ಗೊತ್ತಿಲ್ಲ, ಆರಾಧನೆ ಮಾಡಕ್ ಗೊತ್ತಿಲ್ಲ, ಬೇಡ, ಬರೀ ಇದೆರಡನ್ನ ಹೇಳಿಕೊಳ್ತಾ ಇದ್ರೆ ಆ ಡಾಕಿನಿ ಎನ್ನುವ ಒಡತಿಯಿಂದ, ದೇವಿಯಿಂದ ನಮಗೆ ಯಾವ ಲಾಭ ಆಗಬೇಕೋ ಆ ಲಾಭ ಆಗತ್ತೆ, ಆ ದೇವಿಯ ದರ್ಶನ ಆಗತ್ತೆ ಎನ್ನುವುದಾಗಿ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಎಷ್ಟೊಂದೆಲ್ಲ ಹೇಳಿಕೊಳ್ತಾ ಬರ್ತಾ ಇದ್ದೇವೆ. ಎಲ್ಲತನ್ನೂ ಮಾಡ್ಬೇಕಾ? ಅಲ್ಲಿಗೆ ಲಲಿತೆ ಪೂರ್ತಿ ಹೇಳಿದಂತಾಗ್ಲಿಲ್ವಾ ಅಂದ್ರೆ ಆ ತರಹ ಅಲ್ಲ. ನಮ್ಮ ಮನೋಧರ್ಮಕ್ಕೆ ತಕ್ಕಂತೆ, ಆವತ್ತಿನ ಅನುಕೂಲಕ್ಕೆ ತಕ್ಕಂತೆ. ಏನು ಹೇಳಕ್ಕಾಗ್ಲಿಲ್ಲ, ಇದೆರಡು ಹೇಳ್ತೀನಿ, ಏನು ಹೇಳಕ್ಕಾಗ್ಲಿಲ್ಲ ಶ್ರೀಮಾತಾ ಅಂತೇನೆ ಸಾಕು. ಆ ರೀತಿಯಾಗಿ ಏನಾಗುತ್ತೆ, ಎಷ್ಟಾಗುತ್ತೆ ಅದನ್ನ ಹೇಳೋದು, ಕೇಳೋದು. ಆದ್ರಿಂದಲೇ ಮೊದಲಿಗೆ ಶ್ರವಣಂ. ಭಕ್ತಿಯಲ್ಲಿ ಶ್ರವಣ ಎನ್ನುವ ಯೋಗ ಇದೆಯಲ್ಲ, ಅದು ಮಹತ್ತಮವಾದ ಯೋಗ. ಅದು ನಮ್ಮನ್ನ ದಾಟಿಸಿ ಬಿಡುತ್ತೆ ಅನ್ನುವುದನ್ನ ಹೇಳಿಕೊಳ್ತಾ, ಮುಂದಿನದು ಅನಾಹತಾಬ್ಜ ನಿಲಯ. ಅದನ್ನು ನಾವು ನಾಳೆ ದಿವಸ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.